ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು RRB NTPCಯಲ್ಲಿ ಕೇಳಲಾದಂತಹ ಎಲ್ಲ 47 ಶಿಫ್ಟಿನ ರೇಷೋ ಆ್ಯಂಡ್ ಪ್ರಪೋರ್ಷನ್ನ ಮೇಲಿನ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೂ ನಾವು 2 ಕ್ಲಾಸನ್ನು ಡಿಸ್ಕಸ್ ಮಾಡಿದ್ದೀವಿ ರೇಷೋ ಮತ್ತು ಪ್ರಪೋರ್ಷನ್ ಮೇಲೆ. ಇನ್ನೂ ಕೂಡ ಒಂದೆರಡು ಕ್ಲಾಸ್ ಆಗೋ ಚಾನ್ಸಸ್ ಇರೋದ್ರಿಂದ ಇದು 3ನೇ ತರಗತಿಯಾಗಿದ್ದು ಯಾವುದೇ ಒಂದು ಕ್ವಶನನ್ನು ಕೂಡ ನಾವು ಮಿಸ್ ಮಾಡದೆ ಈಸಿ, ಮೀಡಿಯಂ, ಡಿಫಿಕಲ್ಟ್ ಎಲ್ಲ ರೀತಿಯ ಕ್ವಶನ್ಗಳನ್ನು ಈ ಒಂದು ತರಗತಿಯಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಒಂದು ಕ್ಲಾಸನ್ನು ನೀವು ರೆಫರ್ ಮಾಡ್ಬೇಕಂತಂದ್ರೆ ಈ ಹಿಂದ್ಗಡೆ ಇದ್ದಂತಹ 2 ಕ್ಲಾಸನ್ನು 100% ನೀವು ರೆಫರ್ ಮಾಡಿರಲೇಬೇಕು. ಓಕೆ, ಇಲ್ಲ ಅಂತಂದ್ರೆ ನಿಮ್ಗೆ ಅದ್ರ ಬಗ್ಗೆ ಬೇಸಿಕ್ ಐಡಿಯಾ ಇರಬೇಕು, ಅಂದ್ರೆ ಮಾತ್ರ ಆಗೋದಕ್ಕೆ ಸಾಧ್ಯ ಇರುವಂಥದ್ದು. ಓಕೆ, ರೈಟ್. ಹೋಪ್ ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತದೆ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡ್ರಿ, ಆದಷ್ಟು ಶೇರ್ ಮಾಡ್ರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ ಮೊದಲೇ ಪ್ರಶ್ನೆ ಏನು ಹೇಳ್ತದ ನೋಡೋಣ. 16/6/2025 ಕೇಳಲಾದಂತಹ 2ನೇ ಶಿಫ್ಟಿನ ಪ್ರಶ್ನೆ ಇರುವಂಥದ್ದು. ನೋಡ್ರಿ, ನಾನು ನಿಮ್ಗೆ ಹಿಂದಿನ ಕ್ಲಾಸ್ ಒಳಗೆ ಹೇಳಿದ್ದೆ AB ಅನುಪಾತ ಬಿ ಅನುಪಾತ ಸಿ ಕೊಟ್ರ ಸಿ ಬೆಲೆ 4A ಕೊಟ್ಟಿದ್ದಾರೆ. ಹಾಗಾದ್ರೆ B 10 ಆಗಿದ್ರೆ ಸಿ ನ ಧನಾತ್ಮಕ ಮೌಲ್ಯ ಏನು ಅಂತ ಕಂಡುಹಿಡಿಬೇಕು. ನಾವು ಏನು ಕಂಡುಹಿಡಿಬೇಕಾಗೈತಿ ಇಲ್ಲಿ? ಸಿ ಮೌಲ್ಯ ಕಂಡುಹಿಡಿಬೇಕಾಗೈತೆ. ಸಿ ಮೌಲ್ಯ ಕಂಡುಹಿಡಿಬೇಕಾದ್ರೆ ನಾವು ಡೈರೆಕ್ಟ್ ಚೆಕ್ ಮಾಡ್ತಿದ್ವಿ. 4A ಇತ್ತಂತಂದ್ರೆ 4ರಿಂದ ಯಾವ ಸಂಖ್ಯೆ ಬಾ ಹೋಗ್ತದಂತ ಚೆಕ್ ಮಾಡಿ ಆನ್ಸರ್ ಹಾಕಿದ್ವಿ. ಬಟ್ ಇಲ್ಲಿ ನೋಡ್ರಿ, ಇಲ್ಲಿ 4ರಿಂದ ಬಾ ಹೋಗುವಂತ ಸಂಖ್ಯೆಗಳು ಎಷ್ಟದಾವ? 2 ಅದಾವ. ಹಾಗಾದ್ರೆ ನಾವು ಈ ಲೆಕ್ಕವನ್ನ ಏನ್ ಮಾಡಬೇಕು? ಪೂರ್ತಿ ಮಾಡಲೇಬೇಕು. ಯಾಕ ನಾವು ಇನ್ನ ಮಟ್ಟ ಏನ್ ಮಾಡ್ತಿದ್ವಿ? ಡೈರೆಕ್ಟ್ 4A ಇತ್ತಂತಂದ್ರೆ 4 ಇಂಟು A 4ರಿಂದ ಯಾವ ಸಂಖ್ಯೆ ಭಾಗ ಹೋಗ್ತದಂತ ಚೆಕ್ ಮಾಡ್ತಿದ್ವಿ. ಬಟ್ ಇಲ್ಲಿ 2 ಆಪ್ಷನ್ ಸಿಕ್ಕಾಕೊಂಡಿರೋದ್ರಿಂದ ನಾವು ಏನ್ ಮಾಡಬೇಕು? ಪೂರ್ತಿ ಲೆಕ್ಕವನ್ನ ಮಾಡಲೇಬೇಕು. ಓಕೆ, ನಮಗೆಲ್ಲರಿಗೂ ಗೊತ್ತದ ನಾವೇನು ಈ ಮಧ್ಯದಲ್ಲಿರುವಂತ 2 ಸಂಖ್ಯೆಗಳನ್ನ ಗುಣಿಸ್ತೀರಿ, ಕೊನೆಯಲ್ಲಿರುವಂತ 2 ಸಂಖ್ಯೆಗಳನ್ನ ಗುಣಿಸ್ತೀರಿ. ಈ ಬೆಲೆ ಇದಕ್ಕೆ ಏನಾಗಿರ್ತದ? ಸಮನಾಗಿರ್ತದ. ಹೌದೋ ಇಲ್ಲೋ? ಹಾಗಾದ್ರೆ B ಇಂಟು B ಸ್ಕ್ವೇರ್ ಇಸ್ ಈಕ್ವಲ್ ಟು ಏನು ಬಂತಿಲ್ಲಿ? AC. ಪ್ರತಿಯೊಂದು ಪಾಯಿಂಟ್ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳತ್ತೀನಿ. ಓಕೆ, ಹಾಗಾದ್ರೆ ನಾವು ಇಲ್ಲಿ ಯಾವ ಬೆಲೆ ಕಂಡುಹಿಡಿಬೇಕೈತಿ ಹೇಳ್ರಿ? ಸಿ ಬೆಲೆ ಕಂಡುಹಿಡಿಬೇಕೈತಿ. ಹೌದಲ್ಲ? ಹಾಗಾದ್ರೆ ಸಿ ಬೆಲೆ ಕಂಡುಹಿಡಿಬೇಕಂತಂದ್ರೆ ಏನ್ ಮಾಡೋಣ ನಾವೀಗ? ಸಿ ಬೆಲೆ ಕಂಡುಹಿಡಿಬೇಕಂತಂದ್ರೆ ಎ ಬೆಲೆ ಜಾಗ ಇಲ್ಲಿ ನೋಡ್ರಿ, ಇದನ್ನ ಏನಂತ ಬರ್ಕೋಬಹುದು ನಾವು? ಸಿ ಇಸ್ ಈಕ್ವಲ್ ಟು 4A ಅಂತೈತೆ. ಹಾಗಾದ್ರೆ ಇಲ್ಲಿ ಎ ಇದನ್ನ ಇಲ್ಲೇ ಬಿಟ್ಟು ಕೆಲಸ ಇದನ್ನ ಈ ಕಡೆ ತಗೊಂಡ್ಬಂದ್ಬಿಡುದು. ಹಾಗಾದ್ರೆ ಇಲ್ಲಿ ಗುಣಾಕಾರದಾಗಿದ್ದದ್ದು ಈ ಕಡೆ ಬಂದ್ರೆ ಏನಾಗ್ತತಿ? ಭಾಗಾಕಾರ ಆಕತಿ. ಹಾಗಾದ್ರೆ ಎ ಬೆಲೆ ಎಷ್ಟಾಯ್ತು? C/4. ಹಾಗಾದ್ರೆ ಬಿ ಸ್ಕ್ವೇರ್ ಜಾಗದಾಗ ಬಿ ಸ್ಕ್ವೇರ್, ಇಲ್ಲಿ ಎ ಜಾಗದಾಗ ಏನ್ ಬರೀತ್ರಿ? C/4. ಇಲ್ಲಿ ಏನೈತಿ? ಇಂಟು ಸಿ. ಇಷ್ಟು ಎಲ್ಲರಿಗೂ ಕ್ಲಿಯರ್ ಐತಿ. ಇದೆಲ್ಲ ನಿಮಗೆ ಪ್ರತಿಯೊಂದು ಪಾಯಿಂಟ್ ಅರ್ಥ ಆಗ್ಲಿ ಅಂತ ಹೇಳತ್ತೀನಿ, ಹೊರತಾಗಿ ಇಷ್ಟೆಲ್ಲ ನೀವು ಎಕ್ಸಾಮ್ ಒಳಗ ಬರೆಯೋ ಅವಶ್ಯಕತೆ ಇಲ್ಲ. ಬಟ್ ಜಸ್ಟ್ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ನೀವು ಡೈರೆಕ್ಟ್ ಆಗಿನ ಉತ್ತರವನ್ನ ಹಾಕೊಳಕ್ ಟ್ರೈ ಮಾಡ್ಬೋದು. ಇಲ್ಲಿ ಬಿ ಸ್ಕ್ವೇರ್ ಅದ. ಹಾಗಾದ್ರೆ ಬಿ ಬೆಲೆ ಎಷ್ಟೈತಿ? 10. 10 ಹತ್ಲೆ 100. ಸ್ಕ್ವೇರ್ ಅಂದ್ರೆ ಏನು? 10 ಹತ್ಲೆ 100. ಇಲ್ಲಿ ಸಿ ಸ್ಕ್ವೇರ್ ಅದ. ಸಿ ಸ್ಕ್ವೇರ್ ಬರ್ದ್ರಿ. ಇಲ್ಲಿ ಭಾಗಾಕಾರದಾಗಿದ್ದಂತಹ 4, ಇಲ್ಲಿ ಭಾಗಾಕಾರದಾಗಿದ್ದಂತಹ 4 ಈ ಕಡೆ ಬಂದ್ರೆ ಏನಾಕತಿ? ಗುಣಾಕಾರ. ಹಾಗಾದ್ರೆ 4 ಇಂಟು 100 ಅಂದ್ರೆ ಎಷ್ಟು? 400. ಈ ಸ್ಕ್ವೇರ್ ಇದ್ದದ್ದು ಈ ಕಡೆ ಬಂದ್ರೆ ಸ್ಕ್ವೇರ್ ರೂಟ್. ಹಾಗಾದ್ರೆ 400 ಸ್ಕ್ವೇರ್ ರೂಟ್ ಏನಪ್ಪಾ? 20 ಬಂತು. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗಿತ್ತು. ಆಪ್ಷನ್ ಸಿ ತಪ್ಪಾದ ಉತ್ತರ ಆಗಿತ್ತು. ಹೋಪ್ ನಿಮ್ಮೆಲ್ಲರಿಗೂ ಈ ಕ್ವಶನ್ ಅರ್ಥ ಆಗೈತೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ ಏನದ ನೋಡ್ರಿ. 9/6/2025 ಕೇಳಿರುವಂತದ್ದು 3ನೇ ಶಿಫ್ಟಿನಲ್ಲಿ. ಓಕೆ, ಏನ್ ಕೊಟ್ರ? y ನೇರವಾಗಿ x+3ಗೆ ಅನುಪಾತದಲ್ಲಿದೆ ಮತ್ತು x 1 ಆಗಿದ್ದರೆ y ಇಸ್ ಈಕ್ವಲ್ ಟು 8 ಆಗಿರುತ್ತದೆ. x 2 ಆಗಿದಾಗ y ನ ಬೆಲೆ ಎಷ್ಟು ಅಂತ ಕೊಟ್ರ. ಸಿಂಪಲ್ ಕ್ವಶನ್ ಐತಿ, ಏನು ಡಿಫಿಕಲ್ಟ್ ಇಲ್ಲಿದ್ರು. y ಯಾವುದಕ್ಕೆ ನೇರವಾಗಿ ಅನುಪಾತದೊಳಗೈತಿ? x+3ಕ್ಕೆ ನೇರ ಅನುಪಾತದೊಳಗ ಅದ. ಓಕೆ, ಹಾಗಾದ್ರೆ x 1 ಆಗಿತ್ತಂದ್ರ ಈ ಜಾಗದಾಗ 1 ತುಂಬಿದ್ವಿ ಅನ್ಕೋರಿ ನಾವು. 1 + 3 ಅಂದ್ರೆ ಎಷ್ಟಾಕತಿ? 4. x 4 ಆಗಿತ್ತು ಅನ್ಕೋರಿ, 1 ಆಗಿತ್ತಂತಂದ್ರ y ಎಷ್ಟಾಗಿರ್ತದ ಅಂತ ಹೇಳ್ತಾರ? y ಜಾಗದಾಗ 8 ಬರ್ದ್ರಿ. ಇಷ್ಟು ಕ್ಲಿಯರ್ ಐತಿ. x ಜಾಗದಾಗ 1 ತುಂಬಿಟ್ರೆ ಇದ್ರ ಬೆಲೆ ಎಷ್ಟು ಬಂತು? 1 + 3 ಅಂದ್ರೆ 4. 4 ಅಂದ್ರೆ ಎಷ್ಟು ಕೊಟ್ರ ಅವರು? 8 ಅಂತ ಕೊಟ್ರ. ಹಾಗಾದ್ರೆ x 2 ಆಗಿತ್ತಂದ್ರ ಈ ಜಾಗದಾಗ ನಾವು 2 ತುಂಬಿದೀವಿ ಅಂತಂದ್ರೆ ಎಷ್ಟಾಕತಿ? 2 + 3 ಅಂತಂದ್ರ 5 ಅಂದ್ರ ಎಷ್ಟು? ಲೆಕ್ಕ ಮಾಡಕ್ ಬರ್ತೈತಿಲ್ಲ ಇಷ್ಟ, ರೈಟ್? ಹಾಗಾದ್ರೆ ಎಷ್ಟು ಪಟ್ಟು ಆಗತೈತಿ? ಇದು 2 ಪಟ್ಟು ಆಗತೈತಿ. 5 2 10. ಆಪ್ಷನ್ ಎ ಸಿಂಪಲ್ ಸೊಲ್ಯೂಷನ್ ಆಗಿತ್ತು. ಏನು ಡಿಫಿಕಲ್ಟಿ ಇರಲಿಲ್ಲ ಈ ಒಂದು ಪ್ರಶ್ನೆಯಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಏನದ? 5/6/2025 ಕೇಳಿದಂತಹ 3ನೇ ಶಿಫ್ಟಿನ ಪ್ರಶ್ನೆ ಇರುವಂತದ್ದು. ವಿಚ್ ಆಫ್ ದ ಫಾಲೋವಿಂಗ್ ರೇಷಿಯೋ ಈಸ್ ಗ್ರೇಟರ್?
ಕೆಳಗಿನ ಯಾವ ಅನುಪಾತವು ಅತಿ ದೊಡ್ಡದಾಗಿದೆ ಅಂತ ಕೇಳಿದಾರ. ಓಕೆ, ಹಾಗಾದ್ರೆ ನಾವು ಈ ಪ್ರಶ್ನೆಯನ್ನ ಡೈರೆಕ್ಟ್ ಆಗಿನ ಆನ್ಸರ್ ಚೂಸ್ ಮಾಡ್ಕೊಳಕ ಹೋಗ್ಬೋದು. ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ, ತಿಳ್ಕೊರಿ. ನೋಡ್ರಿ, ಮೊದಲೇಗೆ ವಿಚಾರ ಮಾಡ್ರಿ, ಏನು ವಿಚಾರ ಮಾಡ್ಬೇಕಪ್ಪ ಅಂತಂದ್ರ, ಇದು ನಾವು ಇನ್ವೆಸ್ಟ್ ಮಾಡಿದ ದುಡ್ಡು ಅನ್ಕೋರಿ. ಇದೆಲ್ಲ ಏನ್ ಮಾಡೋದು ಅನ್ಕೋರಿ, ನಾವು ಇನ್ವೆಸ್ಟ್ ಮಾಡಿದ ದುಡ್ಡು. ಈ ಪ್ರಶ್ನೆಯನ್ನ ಬಹಳಷ್ಟು ಜನರು ಏನ್ ಮಾಡಿದಾರೆ, ತಪ್ಪು ಹಾಕಿದಾರ. ಓಕೆ, ಈ ಪ್ರಶ್ನೆ ಡೈರೆಕ್ಟ್ ನಾವು 64 ರೂಪಾಯಿ ಇನ್ವೆಸ್ಟ್ ಮಾಡಿವಿ. ಈ ರೀತಿ ಪ್ರಶ್ನೆ ಭಾಳ ಬಂದಾವ, ಅದಕ್ಕೆ ಹೇಳ್ತೀನಿ, ತಿಳ್ಕೊರಿ. ಭಾಳ ಈಸಿ ಮೆಥಡ್ ಅದ, ನೀವೇನು ಪರ್ಸೆಂಟೇಜ್ ಏನು ತೆಗಿಯೋ ಅವಶ್ಯಕತೆ ಇಲ್ಲ. 64 ರೂಪಾಯಿ ಹಾಕಿದಾಗ ನಮಗೆ ಎಷ್ಟು ರೂಪಾಯಿ ಲಾಭ ಬಂದೈತಿ, 41 ರೂಪಾಯಿ ಲಾಭ ಬಂದೈತಿ. ಹೌದಲ್ಲ, 64 ರೂಪಾಯಿ ಹಾಕಿವಿ, 41 ರೂಪಾಯಿ ಲಾಭ ಬಂದೈತಿ. ಹಾಗಾದ್ರೆ ಇದನ್ನ ನೋಡ್ರಿ, ಇದನ್ನ 59 ರೂಪಾಯಿ ಹಾಕಿವಿ, ಇದಕ್ಕಿಂತ ಕಡಿಮೆ ರೊಕ್ಕ ಹಾಕಿವಿ, ಅದರ ಇನ್ಕಮ್ ಎಷ್ಟು ಬಂದೈತಿ, ಇದಕ್ಕಿಂತ ಜಾಸ್ತಿ ಬಂದೈತಿ. ಹಾಗಾದ್ರೆ ಇದೇನಾಯ್ತು, ಇದಕ್ಕೆ ಕಂಪೇರ್ ಮಾಡಿದ್ರೆ ಸಣ್ಣದಾತು. ಹೌದೋ ಇಲ್ಲ? ರೈಟ್. ನೆಕ್ಸ್ಟ್ ಇದು ನೋಡ್ರಿ, ಇಲ್ಲಿ 90 ರೂಪಾಯಿ ಇನ್ವೆಸ್ಟ್ ಮಾಡಿವಿ ನಾವು. 90 ರೂಪಾಯಿ ಇನ್ವೆಸ್ಟ್ ಮಾಡಿ 26 ರೂಪಾಯಿ ಬಂದೈತಿ. ಇಲ್ಲಿ 59 ಇನ್ವೆಸ್ಟ್ಮೆಂಟ್ ಮಾಡಿ 50 ರೂಪಾಯಿ ಬಂದಿತ್ತು. ಹಂಗಾರ 90 ರೂಪಾಯಿಗೆ 26 ರೂಪಾಯಿ ಬಂದೈತಿ. ಹಾಗಾದ್ರೆ ನಮಗೆ ಲಾಸ್ ಆಗತೈತಿ. ಇದಕ್ಕೆ ಕಂಪೇರ್ ಮಾಡ್ರೆ ಇದೇನೈತಿ, ಜಾಸ್ತಿ ಲಾಭ ಇರುವಂಥದ್ದು. ನೋಡ್ರಿ, ಇದು ನೋಡ್ರಿ, 70 ರೂಪಾಯಿ ಹಾಕಿವಿ, 40 ರೂಪಾಯಿ ಬಂದೈತಿ. ಇಲ್ಲಿ 59 ರೂಪಾಯಿ ಹಾಕಿ 50 ರೂಪಾಯಿ ಲಾಭ ಬಂದೈತಿ. ಹಂಗಾರ ಇದೇ ಜಾಸ್ತಿ ಇರುವಂಥದ್ದು. ಯಾವುದು ಕರೆಕ್ಟ್ ಆನ್ಸರ್? ಆಪ್ಷನ್ ಬಿ. ನೋಡ್ರಿ, ಈ ಟೈಪ್ ಪ್ರಶ್ನೆಗಳಿಗೆ ನಾವು ಈಸಿಯಾಗಿ ವಿತೌಟ್ ಪೆನ್ ಏನು ಮಾಡ್ಬೋದು, ಕ್ವಶನ್ ಅನ್ನ ಸಾಲ್ವ್ ಮಾಡ್ಬೋದು. ಹೋಪ್ ನಿಮ್ಮೆಲ್ಲರಿಗೂ ಈ ಕ್ವಶನ್ ಅರ್ಥ ಆಗೈತೆ ಅನ್ಕೋತೀನಿ. ಸೇಮ್ ಕ್ವಶನ್ ಅದ, 20/6/2025ನೇ ಶಿಫ್ಟಿನ 25ನೇ ದಿನದಂದು ಕೇಳಿದಂತಹ 3ನೇ ಶಿಫ್ಟಿನ ಪ್ರಶ್ನೆ. ಇದು ಕೂಡ ಯಾವುದು ಅತಿ ದೊಡ್ಡದಾಗಿದೆ. ಸೇಮ್ ಟೈಪ್ ಟ್ರೈ ಮಾಡ್ರಿ ಎಲ್ಲರೂ ಒಂದ್ಸರಿ. ನೋಡ್ರಿ, ಏನು ಕೊಟ್ರ, 37 ರೂಪಾಯಿ ಇನ್ವೆಸ್ಟ್ ಮಾಡಿ 18 ರೂಪಾಯಿ ಬಂದೈತಿ. ಓಕೆ, ಇಲ್ಲಿ ನೋಡ್ರಿ, 25 ರೂಪಾಯಿ ಇನ್ವೆಸ್ಟ್ ಮಾಡಿ 23 ರೂಪಾಯಿ ಬಂದೈತದ. 25ಕ್ಕೆ 23 ರೂಪಾಯಿ, ಇಲ್ಲಿ 37 ಹಾಕಿರು 18 ರೂಪಾಯಿ ಬಂದೈತೆ. ಹಂಗಾರ ಇದೇ ನಮಗೆ ಏನೈತಿ, ಈಗ ಜಾಸ್ತಿ ಲಾಭ ಕೊಡತೈತಿ. ಓಕೆ, ಹಾಗಾದ್ರೆ ಇಲ್ಲಿ ನೋಡ್ರಿ, 26 ರೂಪಾಯಿ, ಬರೀ 1 ರೂಪಾಯಿ ಹೆಚ್ಚಿಗೆ ಹಾಕಿಲ್ಲ, ಮತ್ತೆ ಇದಕ್ಕಿಂತ 2 ರೂಪಾಯಿ ಹೆಚ್ಚಿಗೆ ಲಾಭ ಬರತೈತಿ. ಹೌದಲ್ಲ? ಥಿಂಕ್ ಮಾಡ್ರಿ, ಬರೀ ವಿಚಾರ ಮಾಡ್ರಿ. 25 ರೂಪಾಯಿಗೆ 23 ಬಂದೈತಿ, ಇಲ್ಲಿ 26 ರೂಪಾಯಿ ಹಾಕಿ ನಾವು ಏನ್ ಮಾಡೀವಿ, ಮತ್ತೆ ಇದು 2 ರೂಪಾಯಿ ಕಡಿಮೆ ಇದ್ರೆ ಇದು 1 ರೂಪಾಯಿ ಕಡಿಮೆ. ಹಂಗಾರ ಇದೇ ಹೆಚ್ಚಿಗೆ ಲಾಭ ಕೊಡತೈತಿ. ಹೌದಲ್ಲ? ಹಾಗಾದ್ರೆ ಈಗ ಸದ್ಯಕ್ಕೆ ಇವು ಎರಡರಾಗ ಯಾವ್ದು ದೊಡ್ಡದೈತಿ, ಇದು ದೊಡ್ಡದೈತಿ. ಓಕೆ, ರೈಟ್. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನ್ ಕೊಟ್ಟಾರು, ಇದು 32 ರೂಪಾಯಿ ಹಾಕಿ ಬರೀ 13 ರೂಪಾಯಿ ಬರತೈತಿ. ಹಂಗಂದ್ರೆ ಇದೇನಾಯ್ತು, ಸಣ್ಣದಾತು. ಅಗದಿ ದೊಡ್ಡ ಲಾಭ ಕೊಡೋದು ಯಾವ್ದಾಗಿತ್ತು ನಮಗ, ಇದಾಗಿತ್ತು. ಇದರ ಉತ್ತರ ಆಗಿತ್ತು. ಏನು ಡಿಫಿಕಲ್ಟಿ ಇರಲಿಲ್ಲ ಈ ಒಂದು ಪ್ರಶ್ನೆಯಲ್ಲಿ. ಈ ಕ್ವಶನ್ ಟ್ರೈ ಮಾಡ್ರಿ. ಅತಿ ದೊಡ್ಡದು ಯಾವುದು ಅನ್ನೋದನ್ನ ಕಂಡುಹಿಡಿಬೇಕು ನಾವಿಲ್ಲಿ. ಓಕೆ, ಏನ್ ಹೇಳತ್ತದ ನೋಡ್ರಿ ಈ ಕ್ವಶನ್. ಇಲ್ಲಿ ನೋಡ್ರಿ, ಸೇಮ್ 37 ರೂಪಾಯಿಕ 19 ರೂಪಾಯಿ ಲಾಭ ಆಗೈತಿ. ಎಷ್ಟು ರೂಪಾಯಿಕ? 37 ರೂಪಾಯಿಕ 19 ರೂಪಾಯಿ. ಇಲ್ಲಿ ನೋಡ್ರಿ, 37 ರೂಪಾಯಿಕ 18 ರೂಪಾಯಿ ಲಾಭ ಆಗೈತಿ. ಹಂಗಾರೆ ಇದು ಜಾಸ್ತಿ ಲಾಭ ಕೊಡತೈತಿ, ಇದು ಜಾಸ್ತಿ ಲಾಭ ಕೊಡತೈತಿ. ಮ್ಯಾಗಿನ್ ಜಾಸ್ತಿ ಲಾಭ ಕೊಡತೈತಿ. ಹಂಗಾರೆ ಇದನ್ನ ತೆಗೆದು ಹೋಗದ್ರಿ. ಓಕೆ, ಇಲ್ಲಿ ನೋಡ್ರಿ, 37 ರೂಪಾಯಿಕ 19 ರೂಪಾಯಿ ಲಾಭ, ಇದು 33 ರೂಪಾಯಿಗೆ ಬರೀ 15 ರೂಪಾಯಿ ಲಾಭ. ಹಂಗಾರೆ ಇದ ಜಾಸ್ತಿ ಲಾಭ ಕೊಡತೈತಿ, ಇದು ಹೋಯ್ತು. ಹೌದು ಇಲ್ಲ? ನೋಡ್ರಿ, ಈಗ ಇದು 37 ಐತಿ, ಇದು 19 ಐತಿ. ಓಕೆ, ಇದು 15 ಐತಿ, ಇದು 10 ಐತಿ. ಇದನ್ನ 30 ಮಾಡ್ಕೋಬಹುದಲ್ಲ ನಾವು. ಇದನ್ನ 30 ಮಾಡ್ಕೋ ಅಂದ್ರೆ ಏನ್ ಮಾಡೋದು ಹೇಳ್ರಿ, 15 ಎರಡ್ಲೇ 30, 10 ಎರಡ್ಲೇ 20. ಹೌದಲ್ಲ? 30 ರೂಪಾಯಿಕ 20 ರೂಪಾಯಿ ಲಾಭ ಕೊಡತೈತಿ. ಇದು 37 ರೂಪಾಯಿಕ 19 ರೂಪಾಯಿ ಲಾಭ ಕೊಡತೈತಿ. ಅಂದ್ರ ನಮಗೆ ಯಾವ್ದು ಜಾಸ್ತಿ ಲಾಭ ಕೊಡತೈತಿ, ಇದ ಜಾಸ್ತಿ ಲಾಭ ಕೊಡತೈತಿ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿತ್ತು. ಈ ಒಂದು ಪ್ರಶ್ನೆಯೊಳಗೂ ಕೂಡ ಏನು ಡಿಫಿಕಲ್ಟಿ ಇರಲಿಲ್ಲ. ಓಕೆ, ರೈಟ್. ಈ ಕ್ವಶನ್ ಟ್ರೈ ಮಾಡ್ರಿ. 13/6/2025 ಎರಡನೇ ಶಿಫ್ಟಿನ ಪ್ರಶ್ನೆ ಯಾವುದು ಅತಿ ದೊಡ್ಡದಾಗಿದೆ ಅಂತ ಕೇಳಿರುವಂಥದ್ದು. ಓಕೆ, ರೈಟ್. ನೋಡ್ರಿ, ಅಬ್ಸರ್ವ್ ಮಾಡ್ರಿ, 57 ರೂಪಾಯಿಕ 18 ರೂಪಾಯಿ ಲಾಭ, ಇಲ್ಲಿ 57 ರೂಪಾಯಿಕ 27 ರೂಪಾಯಿ ಲಾಭ. ಹಂಗಾರೆ ಯಾವ್ದು ಲಾಭ ಕೊಡತೈತಿ ನಮಗೆ ಜಾಸ್ತಿ, ಇದ ಲಾಭ ಕೊಡತೈತಿ. ರೈಟ್. ನೆಕ್ಸ್ಟ್ ಇದು ನೋಡ್ರಿ, 57 ರೂಪಾಯಿ ಹಾಕಿ 27 ರೂಪಾಯಿ ಲಾಭ ಕೊಟ್ಟೈತಿ. ಇದು 54 ರೂಪಾಯಿ ಹಾಕಿ 27 ರೂಪಾಯಿ ಲಾಭ ಕೊಟ್ಟೈತಿ. ಹಾಗಾದ್ರೆ ಕಡಿಮೆ ಇನ್ವೆಸ್ಟ್ಮೆಂಟಿಗೆ ಜಾಸ್ತಿ ಲಾಭ ಬಂದೈತಿ ಅಂದ್ರೆ ಯಾವ್ದು ದೊಡ್ಡದು, ಸಿ ದೊಡ್ಡದು. ಈಗ ಹೌದಾ ಇಲ್ಲ? ರೈಟ್. ಇದನ್ನ ನೋಡ್ರಿ, ಇದಕ್ಕಿಂತ ಇದು 54 ರೂಪಾಯಿ ಹಾಕ್ಯಾರ, ಇಲ್ಲಿ 49 ರೂಪಾಯಿ ಹಾಕ್ಯಾರ. ಇದು 27 ರೂಪಾಯಿ ಲಾಭ ಕೊಟ್ಟೈತಿ, ಇದು 30 ರೂಪಾಯಿ ಲಾಭ ಕೊಟ್ಟೈತಿ. ಹಂಗಾರ ಯಾವ್ದು ಜಾಸ್ತಿ ಲಾಭ ಕೊಟ್ಟೈತಿ ನಮಗ? ಆಪ್ಷನ್ ಡಿ ಲಾಭ ಜಾಸ್ತಿ ಕೊಟ್ಟಿರುವಂಥದ್ದು. ಹೌದಲ್ಲ? 49 ರೂಪಾಯಿಕ 30 ರೂಪಾಯಿ ಲಾಭ ಕೊಟ್ಟುಬಿಟ್ಟದ. ಹಾಗಾದ್ರೆ ಈ ಪ್ರಶ್ನೆಯನ್ನ ನಾವು ನೋಡಿನ ಆನ್ಸರ್ ಹಾಕ್ಬೋದಾಗಿತ್ತು. ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿತ್ತು. ಸೇಮ್ ಕ್ವಶನ್ ಅದ, 12/6/2025 ಎರಡನೇ ಶಿಫ್ಟಿನ ಪ್ರಶ್ನೆ ಇರುವಂಥದ್ದು. ಯಾವುದು ಅತಿ ದೊಡ್ಡದಾಗಿದೆ? ಓಕೆ, ರೈಟ್. ಸೇಮ್ ಕ್ವಶನ್, ಸೇಮ್ ಮಾಡೋಣ ಬೇಗ ಬೇಗ. ನೋಡ್ರಿ, ಅಬ್ಸರ್ವ್ ಮಾಡ್ರಿ. ಇಲ್ಲಿ ನೋಡ್ರಿ,
77 ರೂಪಾಯಿ ಹಾಕಿದಾಗ ಎಷ್ಟು ರೂಪಾಯಿ ಲಾಭ ಕೊಟ್ಟತಿದು 38 ರೂಪಾಯಿ. ಇಲ್ಲಿ ನೋಡ್ರಿ ಬರೇ 51 ರೂಪಾಯಿ ಹಾಕಿ 34 ರೂಪಾಯಿ ಲಾಭ ಸಿಕ್ಕತ್ ನಮಗೆ. ಹಂಗಾರ ಇದಕ್ಕಿಂತ ಎಷ್ಟು ಹೆಚ್ಚಿಗೆ ಲಾಭ ಕೊಡತೈತಿ, ಹೌದೋ ಇಲ್ಲ? ಹಾಗಾದ್ರೆ ಇದೇನಾಯ್ತು, ಕ್ಯಾನ್ಸಲ್ ಆಯ್ತು. ಈಗ ಸದ್ಯಕ್ಕೆ ದೊಡ್ಡದಿರುವಂತಹದ್ದು ಯಾವುದು, ಆಪ್ಷನ್ ಬಿ. ಹೌದಾ, ರೈಟ್. ಈಗ ಮತ್ತೆ ಕಂಪೇರ್ ಮಾಡೋಣ. ಇದು ನೋಡ್ರಿ 76 ರೂಪಾಯಿ ಹಾಕಿ 27 ರೂಪಾಯಿ ಬಂದೈತಿ. ಹಂಗಂದ್ರೆ ಇದು ನೋಡ್ರಿ 51 ರೂಪಾಯಿಕ 34 ರೂಪಾಯಿ ಲಾಭ ಕೊಟ್ಟೈತಿ. ಹಂಗಾರ ಈಗ ಸದ್ಯಕ್ಕೂ ಕೂಡ ಇದ ದೊಡ್ಡದು. ಇದನ್ನ ನೋಡ್ರಿ 72 ರೂಪಾಯಿ ಹಾಕಿ ಬರೀ 31 ರೂಪಾಯಿ ಲಾಭ ಕೊಟ್ಟೈತಿ. ಇದು 51ಕ್ಕ 34 ರೂಪಾಯಿ ಲಾಭ ಕೊಟ್ಟೈತಿ. ಅಂದ್ರೆ ಈ ಎಲ್ಲಾ ಎಲ್ಲ ಅನುಪಾತದೊಳಗ ದೊಡ್ಡದು ಯಾವ್ದೈತಿ, ಆಪ್ಷನ್ ಬಿ 34:51. ನೆಕ್ಸ್ಟ್ ಕ್ವಶನ್ ಸೇಮ್ ಅದ. 11/6/2025 ಎರಡನೇ ಶಿಫ್ಟಿನ ಪ್ರಶ್ನೆ ಬಂದಿರುವಂತದ್ದು. ಯಾವುದು ಅತಿ ದೊಡ್ಡ ಅನುಪಾತ ಆಗಿದೆ? ಸೇಮ್ ಹೌದೋ ಇಲ್ಲ? ಸೇಮ್ ಕ್ವಶನ್ ಟ್ರೈ ಮಾಡಿ ನೋಡ್ರಿ. 51 ರೂಪಾಯಿ ಇನ್ವೆಸ್ಟ್ ಮಾಡಿ 33 ರೂಪಾಯಿ ಲಾಭ ಆಗೈತಿ. ಓಕೆ, ಇಲ್ಲಿ ನೋಡ್ರಿ 86 ರೂಪಾಯಿ ಹಾಕಿ ಬರೀ 32 ರೂಪಾಯಿ ಕೊಟ್ಟೈತಿ. ಹಂಗಾರೆ ಇದು ಹೋತ್. ಇದು ನೋಡ್ರಿ 59 ರೂಪಾಯಿ ಹಾಕ್ಯಾರ, ಇದಕ್ಕಿಂತ ಜಾಸ್ತಿ ಇನ್ವೆಸ್ಟ್ ಮಾಡ್ಯಾರ, ಆದ್ರೆ ಇದಕ್ಕಿಂತ ಕಡಿಮೆ ಲಾಭ ಬಂದೈತಿ. ಹಂಗಾರ ಇದು ಕೂಡ ಸಣ್ಣದಾತ. ಹೌದಾ, ರೈಟ್. ಈಗ ಇವೆರಡೂ ಕಂಪೇರ್ ಮಾಡ್ಬೇಕು. ಇದು 64 ಐತಿ, 64 ರೂಪಾಯಿಕ 37 ರೂಪಾಯಿ ಬಂದೈತಿ. ಹಾಗಾದ್ರೆ ನೋಡ್ರಿ ವಿಚಾರ ಮಾಡಕ್ ನಮ್ಗೆ ಕೆಪಬಿಲಿಟಿ ಐತ್ಲಾ, ಹೌದೋ ಇಲ್ಲ? ಹಾಗಾದ್ರೆ 51 ರೂಪಾಯಿ ಹಾಕ್ಯ 33 ರೂಪಾಯಿ ಲಾಭ ಬಂದೈತಿ. ಇದು 64 ರೂಪಾಯಿ ಹಾಕಿ ಬರೀ 37 ರೂಪಾಯಿ, ಬರೀ 4 ರೂಪಾಯಿ ಎಕ್ಸ್ಟ್ರಾ ಬಂದೈತಿ. ಹೌದೋ ಇಲ್ಲೋ? ಹಾಗಾದ್ರೆ ಇದು ಕೂಡ ಸಣ್ಣದಾಯ್ತು. ಇವು ಎಲ್ಲದ್ರಾಗ ದೊಡ್ಡದಿರುವಂತದ್ದು ಯಾವುದು, ಆಪ್ಷನ್ ಎ. ನೀವೇನು ಪರ್ಸೆಂಟೇಜ್ ಏನು ತೆಗಿಯೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಇಷ್ಟರ ಮುಖಾಂತರ ನೀವು ವಿಚಾರ ಮಾಡಿ ಆನ್ಸರ್ ಅನ್ನು ಹಾಕಬಹುದು. 16/6/2025 ಮೊದಲನೇ ಶಿಫ್ಟಿನ ಪ್ರಶ್ನೆ, ಯಾವ ಅನುಪಾತ ಅತಿ ದೊಡ್ಡದಾಗಿದೆ? ರೈಟ್. ನೋಡ್ರಿ ಸೇಮ್ ಇಲ್ಲಿ ನೋಡ್ರಿ 42 ರೂಪಾಯಿ ಇನ್ವೆಸ್ಟ್ ಮಾಡ್ಯಾರ, 17 ರೂಪಾಯಿ ಬಂದೈತಿ. ಹೌದೋ ಇಲ್ಲೋ? ಇಲ್ಲಿ ನೋಡ್ರಿ ಬರೇ 36 ರೂಪಾಯಿ ಹಾಕಿ 20 ರೂಪಾಯಿ ಲಾಭ ತಗೊಂಡಾನ. ಅಂದ್ರೆ ಇದಕ್ಕಿಂತ ಲಾಭ ಇದ ನಮಗೆ ಎರಡನೇದ ಏನೈತಿ ಇಲ್ಲಿ ಚೆನ್ನಾಗಿ ಬರದು. ಇಲ್ಲೂ ನೋಡ್ರಿ ಇದು ಬರೇ 50 ರೂಪಾಯಿ ಹಾಕಿ 25 ರೂಪಾಯಿ. ಹಂಗಾರೆ ಇದು ಏನು ಬರೋದ, ಅರ್ಧ 50% ರಿಟರ್ನ್ ಕೊಡತೈತಿ. ಹೌದಿಲ್ಲ? 50% ರಿಟರ್ನ್. ಎಷ್ಟ? 50%. 50% ಅರ್ಧ ಅಂದ್ರೆ ಏನು, 50% ರಿಟರ್ನ್. ಹಾಗಾದ್ರೆ ಇದು ನೋಡ್ರಿ ಅದಕ್ಕಿಂತ ಜಾಸ್ತಿ. ಹೌದಿಲ್ಲ? ಹಾಗಾದ್ರೆ ಇದೇನಾಯ್ತು, ಸಣ್ಣದಾಯ್ತು. ಈಗ ನೋಡ್ರಿ ಇದು 45, ಇದು ಅರ್ಧಕ್ಕಿಂತ ಕಡಿಮೆ ರಿಟರ್ನ್ ಕೊಡತೈತಿ. ಅರ್ಧ ಅಂದ್ರೆ ಎಷ್ಟು ಇರ್ತೈತಿ ಇದ್ರದ್ದು, 22.5. 50% ಕಿಂತನೂ ಕಡಿಮೆ ಕೊಡತೈತಿ. ಹಂಗಾರ ಇದು ಕೂಡ ಸಣ್ಣದಾತು. ಹಾಗಾದ್ರೆ ದೊಡ್ಡದು ಯಾವ್ದಾಗಿತ್ತು, ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿತ್ತು. ಈ ರೀತಿಯಾಗಿ ನೀವು ವಿತೌಟ್ ಪೆನ್ ಈ ಟೈಪ್ ಕ್ವಶನ್ಗಳನ್ನ ಸಾಲ್ವ್ ಮಾಡ್ಕೋಬಹುದು. ಹೋಪ್ ನಿಮ್ಮೆಲ್ಲರಿಗೂ ಈ ಟೈಪ್ ಕ್ವಶನ್ಗಳು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಓಕೆ, ರೈಟ್. ಅರ್ಥ ಆಗಿದ್ರೆ ಆದಷ್ಟು ವಿಡಿಯೋ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡೋದನ್ನ ಮರಿಬೇಡ್ರಿ. ಇವು ಒಳ್ಳೆ ಕ್ವಶನ್ಸ್ ಅದಾವ. ಈ ಟೈಪ್ ಕ್ವಶನ್ಸ್ ಅನ್ನ ಆಲ್ಮೋಸ್ಟ್ ಮಿನಿಮಮ್ ಬಹಳಷ್ಟು ಕಡಿಮೆ ಜನ ಸಾಲ್ವ್ ಮಾಡಿರುವಂಥದ್ದು. ಬಟ್ ಈ ಟೈಪ್ ಕ್ವಶನ್ಗಳನ್ನು ಕೂಡ ನೀವು ವಿತೌಟ್ ಪೆನ್ ಅನ್ನ ಸಾಲ್ವ್ ಮಾಡ್ಬೋದು. ಯಾವ ರೀತಿ ವಿತೌಟ್ ಪೆನ್ ಸಾಲ್ವ್ ಮಾಡ್ಬೋದು ಅನ್ನೋದನ್ನ ಅರ್ಥ ಮಾಡ್ಕೊರಿ, ತಿಳ್ಕೊರಿ. ನೋಡ್ರಿ 3 ಸಂಖ್ಯೆಗಳದಾವ, ಈ ಅನುಪಾತ ಅನುಪಾತದೊಳಗವ. ಅತಿ ದೊಡ್ಡ ಅತಿ ಚಿಕ್ಕ ಸಂಖ್ಯೆಗಳ ನಡುವಿನ ವ್ಯತ್ಯಾಸ 41 ಕೊಟ್ರ. ಇದ್ರಾಗ ನಾವು ಇಲ್ಲಿ ನೋಡ್ರಿ ಈ ರೀತಿ ನಾವು ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಈ ಟೈಪ್ ಕ್ವಶನ್ಗಳನ್ನ ಏನ್ ಮಾಡ್ಬೋದು, ನಾವು ಓರಲಿ ಮಾಡ್ಕೋಬಹುದು. ಹೆಂಗಂತಂದ್ರ ನಾವು ಡೈರೆಕ್ಟ್ ಆಗಿ ಇಲ್ಲಿ ಅತಿ ಚಿಕ್ಕ ಸಂಖ್ಯೆ ಯಾವುದು, ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ಹೇಳಿ ಕಂಡಿಡ್ಕೋಬಹುದು. ಅದಕ್ಕೋಸ್ಕರ ನಮಗ ಗೊತ್ತಿರಬೇಕು ಆ ಪ್ಯಾಟರ್ನ್. ಅದನ್ನ ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ರಿ. ಓಕೆ, ಈಗ ಇವು ಎರಡರ ನಡುಕಿನ ಗ್ಯಾಪ್ ಕೊಟ್ರ ಅತಿ ದೊಡ್ಡ ಸಂಖ್ಯೆ ಕಂಡು ಹಿಡೀರಿ ಅಂತ ಹೇಳ್ಯಾರ. ಹಾಗಾದ್ರೆ ದೊಡ್ಡ ಸಂಖ್ಯೆ ಯಾವ್ದು ಅನ್ನೋದನ್ನ ನಮಗೆ ವಿಚಾರ ಮಾಡಕ್ ಬರ್ತೈತೋ ಇಲ್ಲೋ? ನೋಡ್ರಿ ಇಲ್ಲಿ 14 ರೂಪಾಯಿ ಹಾಕಿದಾಗ 4 ರೂಪಾಯಿ ಬಂದೈತಿ. ಇಲ್ಲಿ 14 ರೂಪಾಯಿ ಹಾಕಿದಾಗ 7 ರೂಪಾಯಿ ಬಂದೈತಿ. ಹಾಗಾದ್ರೆ ಈ ಸದ್ಯಕ್ಕೆ ದೊಡ್ಡದು ಯಾವ್ದ, ಇದು ಇವು ಎರಡರ ಕಂಪೇರ್ ಮಾಡ್ರಿ. ಇಲ್ಲಿ ನೋಡ್ರಿ 15 ರೂಪಾಯಿ ಹಾಕಿ 16 ರೂಪಾಯಿ ಡಬಲ್ ಆಗಿ ಎಕ್ಸ್ಟ್ರಾ ಲಾಭ ಬರತೈತಿ. ಇಲ್ಲಿ ನೋಡ್ರಿ ಡಬಲ್ ಆಗಿ ಎಕ್ಸ್ಟ್ರಾ ಲಾಭ ಬರತೈತಿ. ಇಲ್ಲಿ ನೋಡ್ರಿ ಅರ್ಧ ಲಾಭ ಬಂದೈತಿ. ಇದು ಡಬಲ್ ಆಗಿ ಎಕ್ಸ್ಟ್ರಾ ಲಾಭ ಬರತೈತಿ ಅಂದ್ರ ದೊಡ್ಡ ಸಂಖ್ಯೆ ಯಾವುದು, ಇದ ಹೌದು ಅಲ್ಲೋ? ನೀವು ಹೇಳ್ರಿ, ದೊಡ್ಡ ಸಂಖ್ಯೆ ಯಾವುದು, ಇದ. ಹಾಗಾದ್ರೆ ಈ ಸಂಖ್ಯೆಯನ್ನ ಫೋಕಸ್ ಮಾಡ್ರಿ. ನಾನು ನಿಮಗೆ ಡೈರೆಕ್ಟ್ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಹೇಳತ್ತೀನಿ, ತಿಳ್ಕೊರಿ. ಯಾಕೆ ಇಷ್ಟು ಎಫರ್ಟ್ ಹಾಕ್ತೀನಿಪ್ಪ ಅಂತಂದ್ರೆ ನೀವು ಕೂಡ ಎಕ್ಸಾಮ್ ಒಳಗೆ ಇದೇ ರೀತಿ ಮಾಡ್ಬೇಕು, ಅದಕ್ಕೋಸ್ಕರ ತಿಳ್ಕೊರಿ. ಈ 16ನ್ನ ಮೈಂಡ್ ಒಳಗ ಡಿವೈಡ್ ಮಾಡ್ರಿ. 4 4 16 ಅಥವಾ 8 2 16. ಹೌದೋ ಇಲ್ಲೋ? 4 4 16 ಇಲ್ಲ 8 2 16. ಈಗ 4ರಿಂದ ಈ 16 ಒಳಗೆ 4 ಅಡಿಗೆ ಐತಂತಂದ್ರ ಹಾಗಾದ್ರೆ ಈ 4 100% ಇಲ್ಲಿ ಡಿವೈಡ್ ಆಗಬೇಕು. ಹೌದಿಲ್ಲ? ಯಾಕಂದ್ರೆ ಇದ ಸಂಖ್ಯೆ ಕಂಡುಹಿಡಿಯತ್ತೀವಿ ನಾವು. ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳ್ಯಾರ. ಹೌದಿಲ್ಲ? ದೊಡ್ಡ ಸಂಖ್ಯೆಯನ್ನ ಕಂಡುಹಿಡಿಯತ್ತೀವಿ ಅಂತಂದ್ರ ಹಾಗಾದ್ರೆ 4ರಿಂದ ಈ ದೊಡ್ಡ ಸಂಖ್ಯೆ ಭಾಗ ಹೋಗ್ಬೇಕು.
ನೋಡ್ರಿ ಈ ಸಂಖ್ಯೆ 4ರಿಂದ ಬಾ ಹೋಗತನ ಇಲ್ಲ, ಈ ಸಂಖ್ಯೆ 4ರಿಂದ ಹೋಗತನ ಇಲ್ಲ, ಈ ಸಂಖ್ಯೆ 4ರಿಂದ ಹೋಗ್ತದ, ಈ ಸಂಖ್ಯೆ 4ರಿಂದ ಹೋಗಂಗಿಲ್ಲ. ನೋಡ್ರಿ ವಿತೌಟ್ ಪೆನ್ ನಾವು ಈ ಕ್ವಶನ್ ಅನ್ನು ಕೂಡ ಸಾಲ್ವ್ ಮಾಡಿದ್ವಿ. ನೋಡ್ರಿ ಎಷ್ಟು ಡಿಫಿಕಲ್ಟ್ ಅನ್ನುವಂತಹ ಕ್ವಶನ್ ಅನ್ನ ಎಷ್ಟು ಈಸಿಯಾಗಿ ಸಾಲ್ವ್ ಮಾಡ್ಕೊಂಡಿವಿ, ಹೌದಿಲ್ಲ? ಇಲ್ಲ ನಾವು ಇದನ್ನ 8 ಎರಡ್ಲೇ ಚೆಕ್ ಮಾಡ್ತೀವಿ ಅಂತಂದ್ರೆ 8ರಿಂದನೂ ಚೆಕ್ ಮಾಡ್ಬೋದು. 8 7 56, ಹೌದಲ್ಲ? ರೈಟ್. ಈ ರೀತಿ ಏನ್ ಮಾಡ್ಕೋಬೇಕು, ನೀವು ಕೂಡ ಟ್ರೈ ಮಾಡಬೇಕು. ಸೇಮ್ ಕ್ವಶನ್ ಐತಿ, ನೀವು ಒಂದ್ಸಲ ಪಾಸ್ ಮಾಡಿ ಟ್ರೈ ಮಾಡ್ರಿ. ಓಕೆ, 17/6/2025 ಮೊದಲನೇ ಶಿಫ್ಟಿನ ಪ್ರಶ್ನೆ ಇರುವಂತದ್ದು. ಬೇಗ ಬೇಗ ಟ್ರೈ ಮಾಡ್ರಿ ಎಲ್ರು. ಓಕೆ, ನೋಡ್ರಿ ಇದ್ರೊಳಗೆ ದೊಡ್ಡದು ಯಾವುದು, ಹೆಂಗೆ ಚೆಕ್ ಮಾಡ್ಬೇಕು ಈಗ ನೋಡ್ರಿ. ಇಲ್ಲಿ 20 ರೂಪಾಯಿ ಹಾಕಿವಿ, 5 ರೂಪಾಯಿ ಲಾಭ ಬಂದೈತಿ. ಇಲ್ಲಿ 16 ರೂಪಾಯಿ ಹಾಕಿವಿ, 8 ರೂಪಾಯಿ ಲಾಭ ಬಂದೈತಿ. ನೋಡ್ರಿ 20 ರೂಪಾಯಿ ಹಾಕಿ 5 ರೂಪಾಯಿ ಲಾಭ ಬಂದೈತಿ, 16 ರೂಪಾಯಿಗೆ 8 ರೂಪಾಯಿ ಲಾಭ ಬಂದೈತಿ. ಹಂಗಂದ್ರೆ ದೊಡ್ಡದು ಯಾವ್ದು ಜಾಸ್ತಿ ಲಾಭ ಕೊಡತೈತಿ, ಇದು ಜಾಸ್ತಿ ಲಾಭ ಕೊಡತೈತಿ ಅಂದ್ಬಿಡ್ರಿ. ನಾವ್ ಇಲ್ಲಿ ಏನ್ ಕಂಡುಹಿಡಿಬೇಕು, ಅತಿ ದೊಡ್ಡ ಸಂಖ್ಯೆ ಅಲ್ಲ, ಅದಕ್ಕ ದೊಡ್ಡ ಸಂಖ್ಯೆನ ಹುಡುಕ್ಯಾಡೋಣ ನಾವು ಮೊದಲಿಗೆ. ಇಲ್ಲಿ ನೋಡ್ರಿ 14 ರೂಪಾಯಿ ಹಾಕಿ 8 ರೂಪಾಯಿ ಲಾಭ ಕೊಟ್ಟತಿ, ಇದು 16 ರೂಪಾಯಿ ಹಾಕಿ 8 ರೂಪಾಯಿ ಲಾಭ ಕೊಟ್ಟತಿ. ಹಂಗಂದ್ರೆ ಯಾವ್ದು ನಮ್ಗೆ ಜಾಸ್ತಿ ಲಾಭ ಕೊಟ್ಟಂಗ, ನಾವು ಕಡಿಮೆ ದುಡ್ಡು ಹಾಕಬೇಕು, ಲಾಭ ಜಾಸ್ತಿ ಬರಬೇಕು. ಅದಕ್ಕೆ ನಾವೇನಂತೀವಿ, ಇನ್ಕಮ್ ಚಲೋ ಐತೆ ಅಂತ ಹೇಳ್ತೀವಿ. ಹಾಗಾದ್ರೆ ಇವು ಎರಡೂ ಕಂಪೇರ್, ಈ ಮೊದ್ಲಿಕ್ಕೆ ಇವು ಎರಡೂ ಕಂಪೇರ್ ಮಾಡ್ರೆ ಇದು ದೊಡ್ಡದಾತು, ಈಗ ಇವು ಎರಡೂ ಕಂಪೇರ್ ಮಾಡ್ರೆ ಯಾವ್ದು ದೊಡ್ಡದೈತಿ, ಇದು ದೊಡ್ಡದೈತಿ. ಹಾಗಾದ್ರೆ ನಾವು ಏನ ಆನ್ಸರ್ ಬಂದ್ರು ಇದ್ರದ್ದ ಕಂಡು ಹಿಡಿಬೇಕು, ಹೌದೋ ಇಲ್ಲೋ ನೀವ ಹೇಳ್ರಿ. ಏನ ಆನ್ಸರ್ ಬಂದ್ರು ಇದ್ರದ್ದೇನೆ ಕಂಡು ಹಿಡಿಬೇಕು ನಾವೀಗ, ಹೌದಲ್ಲ? ರೈಟ್. ಹಾಗಾದ್ರೆ ಇಲ್ಲಿ ಏನೈತಿ ಆಪ್ಷನ್ 8 ಐತಿ. ಏನೈತಿ? 8 ಐತಿ. ಹಾಗಾದ್ರೆ 8ರಿಂದ ಯಾವ ಸಂಖ್ಯೆ ಬಾ ಹೋಗತ್ತಂತ ಚೆಕ್ ಮಾಡೋಣ, ಇಲ್ಲ 4ರಿಂದ ಚೆಕ್ ಮಾಡೋಣ. ಇಲ್ಲಿ ನೋಡ್ರಿ 8 ಒಂದ್ಲೆ 8 ಎರಡ್ಲೆ, ಈ ಸಂಖ್ಯೆ 8ರಿಂದ ಹೋಗ್ತದ. ಹಾಗಾದ್ರೆ ಇದು ನೋಡ್ರಿ, ಈ ಸಂಖ್ಯೆ 8ರಿಂದ ಹೋಗಂಗಿಲ್ಲ, ಈ ಸಂಖ್ಯೆ 8ರಿಂದ ಹೋಗಂಗಿಲ್ಲ, ಈ ಸಂಖ್ಯೆನೂ ಕೂಡ 8 ಒಂದ್ಲೆ 8, ಒಂದು ಉಳಿತು, ಭಾಗವಂಗಿಲ್ಲ. ಹಾಗಾದ್ರೆ ಒಂದು ಆಪ್ಷನ್ ಉಳಿದಿತ್ತು, ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿತ್ತು. ಓಕೆ, ಅರ್ಥ ಆಯ್ತು ಇಲ್ಲ? ಸರ್ ನಮಗೀಗ ನಿಮಗೆ ಇನ್ನೊಂದು ಮೆಥಡು ಹೇಳ್ತೀನಿ ನಾನು, ಪೂರ್ತಿ ಹೆಂಗೆ ಸಾಲ್ವ್ ಮಾಡ್ಬೇಕಂತ. ಯಾಕೆ ಒಂದೊಂದು ಟೈಮ್ ನಿಮ್ಮ ಎಕ್ಸಾಮ್ ಒಳಗೆ ಏನಾಗ್ತಾವ, ಎರಡೆರಡು ಆಪ್ಷನ್ 8ರೊಳಗಿಂದ ಬಾ ಹೋಗುವಂಥ ಚಾನ್ಸ್ ಬಂದ್ಬಿಡ್ತಾವ. ಅವಾಗ ಯಾವ ರೀತಿ ಮಾಡ್ಬೇಕಂತ ನೀವು ಕನ್ಫ್ಯೂಸ್ ಆಗಬಾರ್ದು. ಅದಕ್ಕೆ ಏನು ಮಾಡ್ರಿ, ಅತಿ ದೊಡ್ಡ ಸಂಖ್ಯೆ ಯಾವ್ದೈತಿ, ಇದೈತಿ. ಅತಿ ಚಿಕ್ಕ ಸಂಖ್ಯೆ ನಾವು ಮೊದಲ ಫೈಂಡ್ ಮಾಡ್ಕೊಂಡಿದ್ವಿ, ಇವೆರಡು ಕಂಪೇರ್ ಮಾಡಿದ್ರೆ ಸಣ್ಣದು ಯಾವ್ದೈತಿ, ಇದೈತಿ, ಹೌದಲ್ಲ? ಇವು ಎರಡರ ನಡುಕಿನ ವ್ಯತ್ಯಾಸ ಎಷ್ಟೈತೆ ಅಂತ ಹೇಳ್ತಾರ ಅವರು, 54. ಹಾಗಾದ್ರೆ ಈ ಸಂಖ್ಯೆ ಏನೈತಿ, 8/14. ಈ ಸಂಖ್ಯೆ ಏನೈತಿ, 5/20. ಇವು ಎರಡರ ನಡುಕಿನ ವ್ಯತ್ಯಾಸ ತಗೋಬೇಕು ನಾವು. ಹಾಗಾದ್ರೆ ವ್ಯತ್ಯಾಸ ಯಾವ ರೀತಿ ತಗೋತೀರಿ, 2 4 2 7, ಆಮೇಲೆ 5 1 5 4. ಓಕೆ, ರೈಟ್, ಕರೆಕ್ಟ್ ಆಗುತ್ತೆ. ಅರ್ಥ ಆಗತ್ತಲ್ಲ ಎಲ್ಲರಿಗೂ? 2 4 8, 2 7 14, 5 1 5, ಎಷ್ಟು ಬಂತು, 5 1 5, 5 4 20. ಓಕೆ, ಇವು ಎರಡೂದ್ರದ್ದು ವ್ಯತ್ಯಾಸ ಎಷ್ಟೈತೆ ನೋಡ್ರಿ, 4/7 ಮೈನಸ್ 1/4. ಈಗ ಇವನು ಕಳಿದ್ ಹೆಂಗ, ಇದರಿಂದ ಇದಕ್ಕೆ ಗುಣಿಸ್ರಿ, ಇದರಿಂದ ಇದಕ್ಕೆ ಗುಣಿಸ್ರಿ. 4 4 16. ಪ್ರತಿಯೊಂದು ಸ್ಟೆಪ್ಪನ್ನು ಬರ ತೋರಿಸಿ ಅಂತ ತಿಳ್ಕೊರಿ, ಯಾಕಂದ್ರೆ ಪೂರ್ತಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡತ್ತೆ. 4 4 16 ಮೈನಸ್ 7 1 7 ಡಿವೈಡೆಡ್ ಬೈ 7 4 2, ಇದಕ್ಕೆ ಲಸ್ ಆತು ಗೊತ್ತಿರಲ್ಲ, 7 4 28. ಹಾಗಾದ್ರೆ ಎಷ್ಟು ಬಂತು, 9/28 ಬಂತು. ವ್ಯತ್ಯಾಸ ನಮ್ಮ ಪ್ರಕಾರ ಇಷ್ಟು ಬಂದೈತಿ, ಆದ್ರೆ ಆಕ್ಚುಯಲ್ ವ್ಯತ್ಯಾಸ ಎಷ್ಟೈತಿ, 54. ಆಕ್ಚುಯಲ್ ವ್ಯತ್ಯಾಸ ಎಷ್ಟೈತಿ, 54. ನಾವು ದೊಡ್ಡ ಸಂಖ್ಯೆ ಕಂಡುಹಿಡಬೇಕು. ದೊಡ್ಡ ಸಂಖ್ಯೆ ಏನೈತಿ, 8/14 ಐತಿ. 8/14 ನಾವು ಕಡ್ತಾ ಹೊಡ್ಕೊಂಡ್ರೆ ಏನ್ ಬಂತು, 2 4 2 7. ನೋಡ್ರಿ, ನಿಮಗೆ ಕಡ್ತಾ ಹೊಡ್ಯಾಕ ಇಲ್ಲೇ ಬಂದ್ರ ಹೊಡಿರಿ, ಇಲ್ಲ ಈ ಕಡೆಯಿಂದ ಈ ಕಡೆ ಗುಣಿಸಿ, ಇಲ್ಲಿಂದ ಇದರಿಂದ ಭಾಗಿಸ್ರಿ. ಹೆಂಗ, ಇಲ್ಲಿಂದ ಇಲ್ಲಿ ಗುಣಿಸ್ರಿ, ಇದರಿಂದ ಭಾಗಿಸ್ರಿ. ನಿಮ್ಗೆ ಯಾವ ರೀತಿ ಕಂಫರ್ಟೇಬಲ್ ಅನ್ಸೋದು ಹಂಗೆ ಹೊಡಿ. ನಾ ಅಂತೂ ನಿಮ್ಗೆ ಈಗ ಡೈರೆಕ್ಟ್ ಹೊಡೆದು ತೋರಿಸ್ತೀನಿ. ಓಕೆ, 7 1 7 4. ಓಕೆ, ರೈಟ್. 9 1 9 6 6 4 24. 24 ಇಂಟು 4 ಅಂತಂದ್ರೆ ಎಷ್ಟು ಬಂತು, 96 ಬಂತು. ಇದು ಇದರ ಕಂಪ್ಲೀಟ್ ಸೊಲ್ಯೂಷನ್. ನಿಮ್ಗೆ ಗೊತ್ತಾಗ್ಲಿಲ್ಲಪ್ಪ ಅಂತಂದ್ರೆ ಏನ್ ಮಾಡ್ರಿ, 8/14 ಗುಣಿಸು 54 ಡಿವೈಡೆಡ್ ಬೈ 9/28. ನೀವು ಈ ರೀತಿ ಮಾಡ್ಕೋಬಹುದು, ಏನು ಡಿಫಿಕಲ್ಟಿ ಇಲ್ಲ ಈ ಒಂದು ಪ್ರಶ್ನೆ ಒಳಗ. ಬಟ್ ನೀವು ಒಂದು ವೇಳೆ ಎರಡು ಆಪ್ಷನ್ ಏನಾದ್ರೂ ಭಾಗ ಹೊಂಟಿದ್ದು ಅಂದ್ರೆ ಮಾತ್ರ ಈ ಮೆಥಡನ್ನ ಟ್ರೈ ಮಾಡ್ರಿ. ಇಲ್ಲ ಅಂತಂದ್ರೆ ಏನ್ ಮಾಡ್ಬೋದು, ಇದನ್ನ ಸ್ಕಿಪ್ ಮಾಡಿ ಡೈರೆಕ್ಟ್ ಮೆಥಡ್ ಹೇಳಿದಿಲ್ಲ ಅದ ಮೆಥಡನ್ನ ಫಾಲೋ ಮಾಡ್ರಿ. ಓಕೆ, ರೈಟ್. ನೆಕ್ಸ್ಟ್ ಕ್ವಶನ್ ಏನೈತಿ ನೋಡ್ರಿ, ಟ್ರೈ ಮಾಡ್ರಿ. ಸೇಮ್ ಕ್ವಶನ್ ಅದ, 12/6/2025 ಎರಡನೇ ಶಿಫ್ಟಿನ ಪ್ರಶ್ನೆ ಇರುವಂಥದ್ದು. ನೋಡ್ರಿ ಯಾವ ರೀತಿ ಮಾಡಬೇಕು. ಈಗ ಇದ್ರೊಳಗೂ ಏನು ಕಂಡುಹಿಡ್ಬೇಕು, ನಾವು ದೊಡ್ಡ ಸಂಖ್ಯೆ ಕಂಡುಹಿಡ್ಬೇಕು. ಹಂಗಾರೆ ಮೊದಲು ದೊಡ್ಡ ಸಂಖ್ಯೆ ನೋಡೋಣ. ನೋಡ್ರಿ, ಇಲ್ಲಿ 14 ರೂಪಾಯಿ ಹಾಕಿ 5 ರೂಪಾಯಿ ಲಾಭ ಬಂದೈತಿ, ಇಲ್ಲಿ 14 ರೂಪಾಯಿ ಹಾಕಿ 20 ರೂಪಾಯಿ ಲಾಭ ಬಂದೈತಿ. ಹಾಗಾದ್ರೆ ದೊಡ್ಡದು ಯಾವ್ದೀಗ, ಇದು ಹೌದಿಲ್ಲ? ರೈಟ್.
ಇಲ್ಲಿ ನೋಡ್ರಿ 13 ರೂಪಾಯಿ ಹಾಕಿ 16 ರೂಪಾಯಿ ಲಾಭ ಬಂದೈತಿ, ಬರೀ 3 ರೂಪಾಯಿ ಲಾಭ ಬಂದೈತಿ. ಇಲ್ಲಿ ನೋಡ್ರಿ 14 ರೂಪಾಯಿ ಹಾಕಿ 6 ರೂಪಾಯಿ ಲಾಭ ಬಂದೈತಿ. ಹಂಗಾರೆ ದೊಡ್ಡ ಸಂಖ್ಯೆ ಯಾವ್ದು ಇದ್ರೊಳಗೆ ಹೇಳ್ರಿ, ಇವು ಎರಡೂದ್ರ ಕಂಪೇರ್ ಮಾಡ್ರೆ ದೊಡ್ಡದು ಯಾವ್ದ? ಇದ ಹೌದೋ ಇಲ್ಲೋ? ರೈಟ್. ಹಾಗಾದ್ರೆ ದೊಡ್ಡ ಸಂಖ್ಯೆ ಇದ. ಹಾಗಾದ್ರೆ 20 ಅಂದ ತಕ್ಷಣ ನಮ್ಮ ಮೈಂಡ್ ಒಳಗೆ ಬರಬೇಕು 5 4 20. ಹಾಗಾದ್ರೆ 5ರಿಂದ ಭಾಗ ಹೋಗುವಂತ ಸಂಖ್ಯೆ ಯಾವ್ದಾಗಿತ್ತು? ಆಪ್ಷನ್ ಎ ಒಂದಾಗಿತ್ತು. ಮಿಕ್ಕಿದ ಕ್ವಶನ್ಗಳೆಲ್ಲ ಡಮ್ಮಿ ಆಗಿದ್ದು. ರೈಟ್. ಎಷ್ಟು ಸೆಕೆಂಡ್ ಬೇಕು ಈ ಟೈಪ್ ಕ್ವಶನ್ ಅನ್ನು ಸಾಲ್ವ್ ಮಾಡಕ್? ನಾವು 10ರಿಂದ 15 ಸೆಕೆಂಡ್ ಕ್ವಶನ್, 15 ಸೆಕೆಂಡ್ ಟೈಮ್ ಸಾಕು. ಈ ಟೈಪ್ ಕ್ವಶನ್ ಅನ್ನ ನಾವು ಈಸಿಯಾಗಿ ಮುಗಿಸಿ ಬಿಡಬಹುದು. ಓಕೆ, ರೈಟ್. ಹೋಪ್ ನಿಮ್ಮೆಲ್ಲರಿಗೂ ಈ ಟೈಪ್ ಕ್ವಶನ್ ಕೂಡ ಅರ್ಥ ಆಗಿದಾವ ಅನ್ಕೋತೀನಿ. ಎಲ್ಲರೂ ಎಕ್ಸಾಮ್ ಒಳಗ ಈಸಿಯಾಗಿ ಬಿಡಿಸ್ತೀರಿ ಅಂತಾನು ಕೂಡ ಭಾವಿಸ್ತೀನಿ. ನೆಕ್ಸ್ಟ್ ಕ್ವಶನ್ 18/6/2025ರಲ್ಲಿ ಕೇಳಲಾದಂತಹ ಮೊದಲನೇ ಶಿಫ್ಟಿನ ಪ್ರಶ್ನೆ. ನಾನು ನಿಮ್ಗೆ ಏನು ಕೊಟ್ಟರು ನೋಡ್ರಿ, 9, 3 ಮತ್ತು 27ರ 4ನೇ ಸಮಾನುಪಾತ ಎ ಮತ್ತು 24ರ 3ನೇ ಸಮಾನುಪಾತಕ್ಕೆ ಸಮನಾಗಿದೆ. ಎ ಯ ಮೌಲ್ಯ ಎಷ್ಟು ಅಂತ ಕೇಳ್ಯಾರ. ಹಾಗಾದ್ರೆ ಎ ಬೆಲೆ ಎಷ್ಟು ಅಂತ ಕೇಳ. ನಾನು ನಿಮ್ಗೆ 4ನೇ ಸಮಾನುಪಾತ ಡೈರೆಕ್ಟ್ ತೆಗೇನು ಹೇಳಿನ ಹೌದಿಲ್ಲ. ಇವು ಈ ಸಂಖ್ಯೆಯನ್ನ ಇವು ಎರಡೂ ಸಂಖ್ಯೆಯೊಳಗೆ ಯಾವ್ದು ಕರೆ ಒಂದು ಕಟ್ತಾ ಹೊಡ್ರಿ. 9 3 27, 3 3 9. ಡೈರೆಕ್ಟ್ ಇಷ್ಟು 4ನೇ ಸಮಾನುಪಾತ ತೆಗಿಯಾಕ ಬರ್ತೈತಲ್ಲ ನಿಮಗೆ. ಯಾಕ? ಎರಡನೇದು ಮತ್ತು ಮೂರನೇದು ಗುಣಾಕಾರ ಆಗ್ತಾವ, ಮೊದಲೇದ್ರಿಂದ ಭಾಗಿಸ್ತದ. ಹಾಗಾದ್ರೆ 3 × 27 ಭಾಗಿಸು 9 ಅಂದ್ರೆ 3 9 1 9 3 3 9. ಇದೇನು 4ನೇ ಸಮಾನುಪಾತ. ಈ ಸಮಾನುಪಾತ ಯಾವುದಕ್ಕೆ ಸಮ ಆಯ್ತು ಅಂತ ಹೇಳ್ತಾರು? ಈ ಸಮಾನುಪಾತ 4ನೇ ಸಮಾನುಪಾತ ಯಾವುದಕ್ಕೆ ಸಮ ಆಯ್ತು ಅಂತ ಹೇಳ್ತಾರು? ಎ ಮತ್ತು 24ನೆಯ 3ನೇ ಸಮಾನುಪಾತ. 3ನೇ ಸಮಾನುಪಾತ ಹೆಂಗೆ ಕಂಡುಹಿಡಿದ್ರಿ? ಥರ್ಡ್ ಪ್ರೊಪೋರ್ಷನ್ b² / a. ಈ ಫಾರ್ಮುಲಾ ನಿಮ್ಮೆಲ್ಲರಿಗೂ ಗೊತ್ತಿರುವಂತದ್ದು. ಈ ಫಾರ್ಮುಲಾ ಒಳಗೆ ತುಂಬಿರ ಏನ್ ಬರ್ತೈತಿ? ಸಮ ಬರ್ತೈತಿ. ಹಾಗಾದ್ರೆ ಬಿ ಜಾಗದಾಗ ಏನೈತಿ? ಇದು ಎ, ಇದು ಬಿ. ಬಿ ಜಾಗದಾಗ ಏನೈತಿ? 24. ಹಾಗಾದ್ರೆ ಏನಂತ ಬರೀತೀರಿ? b² ಅಂದ್ರೆ 24 × 24. ಎ ಜಾಗದಾಗ ಏನ್ ಬರೀತೀರಿ? ಎ ಬರೀತೀರಿ. ಮುಗದ ಹೋದ್ ಲೆಕ್ಕ. 3 3 9, 3 8 24, 3 1 3, 3 8 24, 8 8 ಎಷ್ಟು ಬಂತು? 64. ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿತ್ತು. ಬಹಳ ಈಸಿ ಆದಂತಹ ಪ್ರಶ್ನೆ ಇರುವಂಥದ್ದು. ಈ ಟೈಪ್ ಕ್ವಶನ್ಗಳನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ತಿಳ್ಕೊರಿ. 24/6/2025ರಲ್ಲಿ ಕೇಳಲಾದಂತಹ 3ನೇ ಶಿಫ್ಟಿನ ಪ್ರಶ್ನೆ. ಎಲ್ಲ ಲೇಟೆಸ್ಟ್ ಕ್ವಶನ್ಸ್ ಅದಾವೆ. ಓಕೆ, ರೈಟ್. ಎ ನೇರವಾಗಿ ಬಿ ಗೆ ಅನುಪಾತದಲ್ಲಿ. ಇದರ ಅರ್ಥ ಏನ್ ಹೇಳ್ರಿ? ಎ ಹೆಚ್ಚಿಗೆ ಆದ್ರೆ ಬಿನು ಹೆಚ್ಚಿಗೆ ಆಕತಿ, ಬಿ ಹೆಚ್ಚಿಗೆ ಆದ್ರೆ ಏನು ಹೆಚ್ಚಿಗೆ ಆಕತಿ ಅಂತ ಇದರ ಅರ್ಥ. ರೈಟ್. ಬಿ 51 ಆದಾಗ ಎ 210. ಬಿ 51 ಇತ್ತಂದ್ರ ಎ ಎಷ್ಟಿರ್ತತಿ? 210 ಇರ್ತದೆ. ಓಕೆ. ಬಿ 130 ಆದ್ರೆ ಎ ಎಷ್ಟಿರ್ತತಿ? ಬಿ ಎಷ್ಟಾಗಬೇಕು? 136 ಆದ್ರೆ ಎ ನ ಬೆಲೆ ಎಷ್ಟು ಅಂತ ಕೇಳ್ತಾರೆ. ಓಕೆ, ಹಾಗಾದ್ರೆ ಎಲ್ಲೆಲ್ಲಿ ಕಡ್ತಾ ಹೊಡಿತೀರಿ? ನೀವ ಹೊಡ್ರಿ. ಎಲ್ಲೆಲ್ಲಿ ಹೊಡಿಬಹುದು ಇದ್ರಾಗ? 3ರಿಂದ ಹೊಡಿಬೋದಾ? 3 1 3, 3 7 21. ಓಕೆ, ರೈಟ್. ಮತ್ತಿಲ್ಲಿ 3 7 21, ಮುಂದೊಂದು 0. 17 1 17, 17 8 136, 8 7 56, ಮುಂದೊಂದು 0. ಅಂದ್ರೆ ಯಾವ್ದು ಆಪ್ಷನ್ ಕರೆಕ್ಟ್? ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿತ್ತು. ನೋಡ್ರಿ ಎಷ್ಟು ಡಿಫಿಕಲ್ಟ್ ಕ್ವಶನ್ ಐತಿದ. ಏನು ಡಿಫಿಕಲ್ಟಿ ಇಲ್ಲವೇ ಇಲ್ಲ ಈ ಒಂದು ಪ್ರಶ್ನೆಯಲ್ಲಿ. ರೈಟ್. ಈ ಟೈಪ್ ಕ್ವಶನ್ ಅನ್ನು ನಾವು ಆಲ್ರೆಡಿ ಸಾಲ್ವ್ ಮಾಡಿದೀವಿ. 13/6/2025ರಲ್ಲಿ ಕೇಳಲಾದಂತಹ 3ನೇ ಶಿಫ್ಟಿನ ಪ್ರಶ್ನೆ ಇರುವಂತದ್ದು. ಹಾಗಾದ್ರೆ 4ನೇ ಸಮಾನುಪಾತ ಕಂಡುಹಿಡಿಬೇಕಂದ್ರೆ ಏನ್ ಮಾಡ್ತೀರಿಪ್ಪ? 2 ಮತ್ತು 3ರಿಂದ ಗುಣಿಸ್ತೀರಿ, ಮೊದಲೇದ್ರಿಂದ ಭಾಗಿಸ್ತೀರಿ. ಹಾಗಾದ್ರೆ ಇಲ್ಲಿ ನಾನು ನಿಮ್ಗೊಂದ್ಸಾರಿ ಪೂರ್ತಿ ಬರದ ತೋರಿಸ್ತೀನಿ. ಯಾಕಂತಂದ್ರೆ ದೊಡ್ಡ ಸಂಖ್ಯೆ ಐತಿ, ಯಾವ ರೀತಿ ಮಾಡ್ಬೇಕು ಅನ್ನೋದು ಕನ್ಫ್ಯೂಸ್ ಆಗ್ತದ, ಅದಕ್ಕೋಸ್ಕರ. ಓಕೆ, ರೈಟ್. ಈಗ ನೋಡ್ರಿ, ಈ ಪಾಯಿಂಟ್ ಐತಿ ಅದೈತಿ ಅನ್ನೋದನ್ನ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಏನ್ ಮಾಡ್ರಿ, ಇದನ್ನ ಏನ್ ಅನ್ಕೋರಿ? 406 ಅನ್ಕೋರಿ. ಏನ್ ಅನ್ಕೋರಿ? 406 ಅನ್ಕೋರಿ. ಹಾಗಾದ್ರೆ 406 × 406 ತೆಗೆದು ಬಹಳ ಈಸಿ ಸ್ಕ್ವೇರ್ ಹೆಂಗ್ ಅನ್ನೋದನ್ನ ಹೇಳ್ತೀನಿ ತಿಳ್ಕೊರಿ. ಇಲ್ಲಿ ಸೈಡ್ ಹೋಗಿ ಮಾಡಿ ತೋರಿಸ್ ನೋಡ್ರಿ. 406ರ ಸ್ಕ್ವೇರ್ ಹೆಂಗ್ ತೆಗಿಬೇಕು? ಮೊದ್ಲೇಕ್ ಇಲ್ಲಿ ಕೊನೆಯ ಸಂಖ್ಯೆ ಏನೈತಿ ಬರ್ರಿ? ಏನೈತಿ? 6 6 36. ನೆಕ್ಸ್ಟ್ ಇಲ್ಲಿ ಲಾಸ್ಟಿಗೆ ಏನೈತಿ ಬರ್ರಿ? ಇದನ್ನ ಸ್ಕ್ವೇರ್ ಮಾಡಿಬಿಡ್ರಿ. 4 4 16. ಈಗ ಇದನ್ನ ಗುಣಿಸ್ರಿ, ಇದರಿಂದ ಇದಕ್ಕೆ ಗುಣಿಸ್ಬಿಡ್ರಿ. 6 4 24, 24 2 48. ಮುಗದ ಹೋತ. ಇದ ಏನು? ಇದರ ಸ್ಕ್ವೇರ್ ಆಗಿತ್ತು. ಹಾಗಾದ್ರೆ ಎಷ್ಟು ಬಂತು? 16 48 36. ಇದ 406ರ ಸ್ಕ್ವೇರ್. ಈ ಒಂದು ಸ್ಥಾನದಿಂದ ಈ ಒಂದು ಸ್ಥಾನ ಪಾಯಿಂಟ್ ಹೋಯ್ತಾ? ಈಗ 25ರಿಂದ ಭಾಗಿಸ್ಕೊತ್ಕೊಂಡಿರ್ಬೇಕು ನಾವು. 25 6 150. ಹಾಗಾದ್ರೆ ಎಷ್ಟು ಉಳಿತು? 14. 25 5 125. 25 5 125.
135 140. ಹಾಗಾದ್ರೆ ಎಷ್ಟು ಉಳಿತಿಲ್ಲಿ 23. ಓಕೆ, 25 9 225. ಹಾಗಾದ್ರೆ ಎಷ್ಟು ಉಳಿತಿಲ್ಲಿ 8 ಉಳಿತು. 5 6 5 9 ಯಾವ ಆಪ್ಷನ್ ಇಂದ ಸ್ಟಾರ್ಟ್ ಆಗುತ್ತೆ ನೋಡ್ರಿ, ಆಪ್ಷನ್ ಡಿ ಇಂದ ಸ್ಟಾರ್ಟ್ ಆಗತೈತಿ. ಇದ ಉತ್ತರ ಆಗಿತ್ತು ನೋಡ್ರಿ. ಈ ಮೆಥಡ್ ನಿಮಗೆ ಗೊತ್ತಿತ್ತಂದ್ರ ಎಷ್ಟು ಈಸಿಯಾಗಿ ನಾವು ಈ ಲೆಕ್ಕವನ್ನ ಮಾಡ್ಕೋಬಹುದು. ಸಿಂಪಲ್. ಈ ರೀತಿ ಕ್ವಶನ್ ಕೊಟ್ಟು ಸ್ಕ್ವೇರ್ ಕಂಡು ಹಿಡ್ಕೋಬೇಕಾಗಿದ್ರೆ ಏನ್ ಮಾಡ್ತೀರಿ, ಕೊನೆಯ ಸಂಖ್ಯೆ ಆಸ್ ಇಟ್ ಈಸ್ ಗುಣಾಕಾರ ಸ್ಕ್ವೇರ್ ಮಾಡಿ ಬರೀತೀರಿ, ಮೊದಲೇ ಸಂಖ್ಯೆ ಆಸ್ ಇಟ್ ಈಸ್ ಸ್ಕ್ವೇರ್ ಮಾಡಿಬಿಡ್ತೀರಿ. ಇದನ್ನ ಗುಣಿಸಿ ಇದರಿಂದ ಗುಣಿಸ್ಬಿಟ್ರೆ ಅದನ್ನ ಎಲ್ಲಿ ಬರೀತೀರಿ, ಮಧ್ಯದಲ್ಲಿ ಬರೆದು ಬಿಡ್ತೀರಿ. ಇಷ್ಟ ಈ ಒಂದು ಪ್ರಶ್ನೆಯ ಉತ್ತರ ಆಗಿರುವಂತದ್ದು. ರೈಟ್. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ. ಏನ್ ಹೇಳ್ತದ, ಎಕ್ಸ್ ಮತ್ತು 368 ನಡುವಿನ ಸರಾಸರಿ ಅನುಪಾತವು 276 ಆಗಿದ್ದರೆ ಎಕ್ಸ್ ನ ಮೌಲ್ಯ ಎಷ್ಟು ಅಂತ ಕೇಳ್ಯಾರ. ಸರಾಸರಿ ಸಮಾನುಪಾತ ಹೆಂಗ್ ಕಂಡುಹಿಡಿಬೇಕಂತ ಹೇಳಿನ, ಸರಾಸರಿ ಸಮಾನುಪಾತ ಮೀನ್ ಪ್ರಪೋರ್ಷನ್ ಈಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ ಎ ಬಿ. ಇದ ಸೂತ್ರ ಬಳಸ್ತೀವಿ. ಇದನ್ನ ಬಿಟ್ಟು ಬೇರೆ ಏನ್ರಿ ಬಳಸ್ತೀವಿ, ಏನು ಬಳಸಂಗಿಲ್ಲ. ಡೈರೆಕ್ಟ್ ಮಾಡೋ ಮೆಥಡ್ ಅನ್ನು ಹೇಳಿದೀನಿ, ಬಟ್ ಇರ್ಲಿ, ನಾ ಈಗ ಸ್ವಲ್ಪ ಕ್ಯಾಲ್ಕುಲೇಷನ್ ಇರೋದ್ರಿಂದ ಪೂರ್ತಿ ನಿನಗ ಬರದ ತೋರಿಸ್ತೀವಿ. ಈ ಮೀನ್ ಇಲ್ಲಿ ಏನ್ ಕೊಟ್ಟರು, ಮೊದಲನೆಯ ಸಂಖ್ಯೆ ಎಕ್ಸ್. ಹಾಗಾದ್ರೆ ಅಂಡರ್ ರೂಟ್ ಒಳಗ ಎಕ್ಸ್ ಅಂತ ಬರೆದ್ರಿ. ಎ ಜಾಗದಾಗ ಇದು ಎ, ಇದು ಬಿ. ಬಿ ಜಾಗದಾಗ ಏನೈತಿ 368. ಹಾಗಾದ್ರೆ ಬರೀತೀರಿ 368. ಇದರದ ಮೀನ್ ಪ್ರಪೋರ್ಷನ್ ಎಷ್ಟು ಅಂತ ಹೇಳಿರೋರು 276. ಮೀನ್ ಪ್ರಪೋರ್ಷನ್ ಎಷ್ಟು ಬಂತಪ್ಪ, 276 ಬಂತು. ಓಕೆ, ಈ ನೋಡ್ರಿ, ಈ ಸ್ಕ್ವೇರ್ ರೂಟ್ ಇದ್ದದ್ದು ಈ ಕಡೆ ಬಂದ್ರೆ ಏನಾಕತಿ, ಸ್ಕ್ವೇರ್ ಆಕತಿ. ಹಾಗಾದ್ರೆ ನಾವು ಇದನ್ನ ಏನಂತ ಬರೀಬಹುದು, 276 ಇಂಟು 276 ಅಂತ ಬರೀಬಹುದು. ಇಲ್ಲಿ ಗುಣಾಕಾರದಾಗ ಇದ್ದದ್ದು ಈ ಕಡೆ ಬಂದ್ರೆ ಏನಾಕತಿ, ಭಾಗಾಕಾರ 368. ಇದರ ಬೆಲೆ ಏನು, ಎಕ್ಸ್ ಬಂತು. ಹೌದೋ ಇಲ್ಲೋ, ಇಷ್ಟು ಎಲ್ಲರಿಗೂ ಅರ್ಥ ಆಗೈತೆ ಅಂತ ಅನ್ಕೋತೀನಿ. ಈಗ ನಮಗೆ ಇಲ್ಲಿ ಎಲ್ಲಿ ಕಡ್ತಾ ಹೊಡಿಬೇಕು ಅನ್ನೋದನ್ನ ವಿಚಾರ ಮಾಡ್ಬೇಕು. ನಾವು ಎಲ್ಲಿಂದ ಹೊಡಿಬಹುದು, 2ರಿಂದ ಅಷ್ಟ ಕಾಣತೈತೆ. ಹಾಗಾದ್ರೆ ನಾ 2ರಿಂದ ಹೊಡಿತೀನಿ. 2 1 2 3 2 8 ನೋಡ್ರಿ. ಇದ 2 1 2 2 8 16 2 4 8. ಓಕೆ, ಹಾಗಾದ್ರೆ ಮತ್ತೆ ಎಲ್ಲೆಲ್ಲಿ ಹೋಗತಿ, 9 4ರಿಂದ ಹೋಗತ್ತೀನಿ, 8ರಿಂದ ಹೋಗತಿ. 8 3 24 8. 8 2 16 8 3 24. 8 3 24 8 8 3 24 3 ಉಳಿತು 8. 8ರಿಂದ ಹೋಗಂಗಿಲ್ಲ, 4ರಿಂದ ಹೋಗತ್ತೆ. ರೈಟ್. ಎದರಿಂದ ಹೋಗತಿ, 4ರಿಂದ. ಇಲ್ಲ, ಮೊದಲ 4ರಿಂದ ಹೊಡಿಬೋದಾಗಿತ್ತಲ್ಲ, ಇದನ್ನ 4ರಿಂದ ಹೊಡೆದ್ಬಿಡಿ ಡೈರೆಕ್ಟ್. 4 6 24 4 9 36 4 9 36 4 2 8. ಓಕೆ, ಇದು ನೋಡ್ರಿ 3ರಿಂದ ಹೋಗತ್ತೆ. 92 1 92 3 2 3 6 9 3 27. ಹಾಗಾದ್ರೆ ಎಷ್ಟು ಬಂತಪ್ಪ ಇದ್ರ ಉತ್ತರ, 69 ಇಂಟು 3 9 3 27 6 3 18 2 20 ಅಂತಂದ್ರೆ 207. ಆಪ್ಷನ್ ಎ ಸರಿಯಾದ ಉತ್ತರ ಆಗಿತ್ತು. ಸ್ವಲ್ಪ ನೀವು ಯಾವ ರೀತಿ ಕ್ಯಾಲ್ಕುಲೇಷನ್ ಬೇಗ ಮಾಡ್ತೀರಿ ಅದು ಇಂಪಾರ್ಟೆಂಟ್ ಇರುವಂಥದ್ದಿಲ್ಲ. ಓಕೆ, ರೈಟ್. ಈ ಕ್ವಶನ್ ಟ್ರೈ ಮಾಡ್ರಿ. ಏನದ, 16/6/2025 ಮೊದಲನೇ ಶಿಫ್ಟಿನ ಪ್ರಶ್ನೆ. ಏನ್ ಕೊಟ್ಟ ನೋಡ್ರಿ, ಎಂ ವಿಲೋಮವಾಗಿ, ವಿಲೋಮ ಅಂತಂದ್ರೆ ಏನು, ಎಂ ಉಲ್ಟಾ ಇರ್ತದೆ ಯಾವ್ದಕ್ಕ, ಎಣ್ಗ. ಓಕೆ, ಇದರ ಅರ್ಥ ಏನು, ಎಂ ಎಣ್ಣಿಗೆ ಉಲ್ಟಾ ಇರ್ತದಂತ. ಎಂ 18 ಇದ್ರೆ ಎಣ್ ಎಷ್ಟು ಇರ್ತದೆ, 21. ನಾ ಹೇಳಿ ನಿಮ್ಗೆ, ಎಂ 18 ಇದ್ರೆ ಈ ಡೈರೆಕ್ಟ್ ಬರೆಯುವಂಗಿಲ್ಲ. ಇಲ್ಲೇ ಇದನ್ನ ಎಲ್ಲಿ ಬರೀಬೇಕು, ಈ ಕಡೆ ಉಲ್ಟಾ 21 ಇರ್ತದೆ. ಹಾಗಾದ್ರೆ ಎಣ್ 27 ಇದ್ರೆ ಎಂ ಎಷ್ಟು ಇರ್ತತಿ, ಎಣ್ ಎಲ್ಲೈತಿ, ಇಲ್ಲೈತಿ. ಎಣ್ ಎಷ್ಟಿದ್ರೆ ಎಂ 8 ಇರ್ತತಿ. ಮಾಡಕ್ ಬರ್ತೈತೆ, ಹೌದಲ್ಲ ಡೈರೆಕ್ಟ್ ಈಗ. ರೈಟ್. ಹಾಗಾದ್ರೆ ಬರ್ರಿ, 9 2 18 9 3 27 3 1 3 3 7 21 7 2 ಎಷ್ಟು ಬಂತು, 14 ಬಂತು. ಆಪ್ಷನ್ ಎ ಸರಿಯಾದ ಉತ್ತರ ಆಗಿತ್ತು. ಸಿಂಪಲ್ ಸೊಲ್ಯೂಷನ್. ನೆಕ್ಸ್ಟ್ ಕ್ವಶನ್, 5/6/2025 ಕೇಳಲಾದಂತಹ ಮೊದಲನೇ ಶಿಫ್ಟಿನ ಪ್ರಶ್ನೆ ಇರುವಂಥದ್ದು. ಏನಾಯ್ತು ನೋಡ್ರಿ, ಎಕ್ಸ್ ಮತ್ತು 338 ನಡುವಿನ ಸರಾಸರಿ ಅನುಪಾತ ಸೇಮ್ ಬಂದಿತ್ತು. ಹೌದಲ್ಲ, ಹಾಗಾದ್ರೆ ಈಗ ನಾ ಇದನ್ನ ಡೈರೆಕ್ಟ್ ಬರ್ಕೋಬಹುದು. 260 ಸ್ಕ್ವೇರ್ ಅಂತ ಬರ್ಕೊಂಡ 338ರಿಂದ ಭಾಗಿಸಬಹುದಿಲ್ಲ. ಇಲ್ಲ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಮತ್ತೊಂದು ಸಾರಿ ಹೇಳ್ತೀನಿ ನೋಡ್ರಿ. ಮೀನ್ ಪ್ರಪೋರ್ಷನ್ ಹೆಂಗ್ ಬರೀತೀರಿ, ಅಂಡರ್ ರೂಟ್ ಆಫ್ ಎ ಬಿ ಈಸ್ ಈಕ್ವಲ್ ಟು ಮೀನ್ ಪ್ರಪೋರ್ಷನ್ ಕೊಟ್ರ 260. ಎ ಜಾಗದಾಗ ಏನೈತಿ, ಎಕ್ಸ್ ಐತಿ. ಬಿ ಜಾಗದಾಗ ಏನೈತಿ, 338 ಐತಿ. ಮ್ಯಾಗ್ ಅಂಡರ್ ರೂಟ್ ಐತಿ. ಈ ಅಂಡರ್ ರೂಟ್ ಈ ಕಡೆ ಬಂದ್ರೆ ಏನಾಕತಿ, ಸ್ಕ್ವೇರ್ ಆಕತಿ. ಇದನ್ನ ನಾ ಡೈರೆಕ್ಟ್ ಬರಿತೀನಿ ಅಂತ ಹೇಳಿದ್ನಿ. ಏನು, 260 ಇಂಟು 260 ಡಿವೈಡೆಡ್ ಬೈ 338. ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಡೈರೆಕ್ಟ್ ನೀವು ಕೂಡ ಇಷ್ಟ ಬರೆಯಕ ಸಾಧ್ಯ ಇದೆ. ಓಕೆ, ಹಾಗಾದ್ರೆ ಇದನ್ನ 260 ಇಂಟು 260 ಇಲ್ಲಿ ಗುಣಾಕಾರದಾಗಿದ್ದು ಈ ಕಡೆ ಬಂದ್ರೆ ಭಾಗಾಕಾರ. ಈಗ ಇಲ್ಲೇ ಕಡ್ತಾ ಹೊಡಿತು ನೋಡ್ರಣ. ಯಾವ ರೀತಿ ಕಡ್ತಾ ಹೊಡಿಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ಹಾಗಾದ್ರೆ ಯಾವ್ದ್ರಿಂದ ಹೊಡಿಬಹುದು, 2ರಿಂದ ಹೊಡಿನ. 2 1 2 3 ಮುಂದೊಂದು 0.
2 ಒಂದ್ಲೆ 2 ಆರ್ಲೆ 2 ಒಂಬತ್ಲೆ 18. ಓಕೆ ರೈಟ್. ಮತ್ತು 13 ಹತ್ಲೆ 13 13ಲೆ 13 ಒಂದ್ಲೆ 13 ಎರಡ್ಲೆ. ಹಾಗಾದರೆ 20 ಇಂಟು 10 ಅಂದರೆ ಎಷ್ಟು ಬಂತು? ಆಪ್ಷನ್ ಎ ಬಂತು. ಇದೇ ಸರಿಯಾದ ಉತ್ತರ ಆಗಿತ್ತು. ಏನು ಡಿಫಿಕಲ್ಟಿ ಇರಲಿಲ್ಲ ಈ ಒಂದು ಪ್ರಶ್ನೆಯಲ್ಲಿ. ಓಕೆ ರೈಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನು ಹೇಳತ್ತದ. 10/6/2025 ಎರಡನೇ ಶಿಫ್ಟಿನ ಪ್ರಶ್ನೆ ಇರುವಂಥದ್ದು. ಏನದ? ಸಿ ಯು 44 ಮತ್ತು ಬಿ ಯ ಮೂರನೇ ಅನುಪಾತವಾಗಿದೆ. ಓಕೆ. ಬಿ ಯು ಮೊದಲ 3 ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವಾಗಿದ್ದರೆ ಸಿ ಯ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಹಾಗಾದ್ರೆ ಇದೇನಿದು ವಿಚಿತ್ರ ಅನ್ಸದತ್ಲ ಅಂತ ಅನ್ಕೋಬಹುದು. ಓಕೆ, ಬಹಳ ಈಸಿ ಇತ್ತು ಕ್ವಶನ್ ಅರ್ಥ ಮಾಡ್ಕೊ. ಸಿ ಎಷ್ಟು ಅಂತ ಹೇಳ್ತಾರೋ 44. ಹಾಗಾದ್ರೆ ಮತ್ತು ಸಿ ಯು 44 ಮತ್ತು ಬಿ ಯ ಮೂರನೆಯ ಸಮಾನುಪಾತ. ಮೂರನೆಯ ಸಮಾನುಪಾತ ಹೆಂಗೆ ಕಂಡುಹಿಡಿತೀರಿ ನೀವು? ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಇದ್ರ ಮೂಲಕ ಕಂಡುಹಿಡಿತೀರಿ, ಹೌದೋ ಇಲ್ಲೋ? ಹಾಗಾದ್ರೆ ನೋಡ್ರಿ, ಈ ಸಿ ಇದ್ರ ಮೂರನೆಯ ಸಮಾನುಪಾತ, ಹಾಗಾದ್ರೆ ಥರ್ಡ್ ಪ್ರಪೋರ್ಷನ್ ಅನ್ನ ಏನಿರ್ತತಿ? ಸಿ ಇರ್ತತಿ. ಇಷ್ಟು ಕ್ಲಿಯರ್ ಐತ್ ಕ್ವಶನ್ ನಿಮ್ಗೆಲ್ಲರಿಗೂ? ರೈಟ್. ಬಿ ಅನ್ನುವಂಥದ್ದು ಏನಿದಪ್ಪ ಅಂದ್ರೆ ಮೊದಲ 3 ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಂತ ಹೇಳ್ತಾರೆ. ಹಾಗಾದ್ರೆ ಮೊದಲ 3 ಸಮ ಸಂಖ್ಯೆಗಳು ಯಾವ್ಯಾವು? 2, 4, 6 ಇವುತ್ರ ಮೊತ್ತ ಅಂತ ಹೇಳ್ತಾರ ಅವ್ರು. ಯಾವ? ಬಿ ಅಂತ ಹೇಳ್ತಾರೋ ಇವು 3 ಸಮ ಸಂಖ್ಯೆಗಳ ಮೊತ್ತ. ಹಾಗಾದ್ರೆ ಸಮ ಸಂಖ್ಯೆಗಳ ಮೊತ್ತ ಎಷ್ಟೈತಿ? 12. ಹಾಗಾದ್ರೆ ಬಿ ಬೆಲೆ ಎಷ್ಟಪ್ಪ? 12. ಹಾಗಾದ್ರೆ ಬಿ ಜಾಗದಾಗ ನಾವು ಏನು ಬರಿಬೋದು? 12 ಇಂಟು 12 ಡಿವೈಡೆಡ್ ಬೈ ಎ ಬೆಲೆ ಗೊತ್ತೈತಿಲ್ಲ ನಮಗೆ 44. ಹಾಗಾದ್ರೆ ಎ ಬೆಲೆ ಬರದ್ರಿ 44. ಇಷ್ಟು ಕ್ಲಿಯರ್ ಐತಿ. ಇಲ್ಲಿಂದ ನಮಗೆ ಏನು ಸಿಗ್ತೈತೆ? ಥರ್ಡ್ ಪ್ರಪೋರ್ಷನ್ ಸಿ ಬೆಲೆ ಸಿಗ್ತೈತೆ, ಹೌದಾ ಇಲ್ಲ? ಹಾಗಾದ್ರೆ ಕಟ್ತಾ ಹೊಡ್ರಿ. 6 2ಲೆ 12, 6 20 ಇಲ್ಲ 4ರಿಂದ ಹೊಡೆದ್ಬಿಡ್ಲ. 4 3ಲೆ 12, 4 11ಲೆ 11, ಹೌದಾ? 12 3ಲೆ 36 ಡಿವೈಡೆಡ್ ಬೈ 11 ಅಂದ್ರೆ 11 3ಲೆ 3 ಪಾಯಿಂಟ್ ಆನ್ಸರ್ ಬರಬೇಕು. ಆಪ್ಷನ್ ಎ ಸರಿಯಾದ ಉತ್ತರ ಆಗಿತ್ತು. ನೋಡ್ರಿ ಎಷ್ಟು ಈಸಿ ಕ್ವಶನ್. ಥರ್ಡ್ ಪ್ರಪೋರ್ಷನ್ ಅಂದ್ರೆ ಏನು? ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ. ಈ ಸಿನ ಏನಂತ ಹೇಳ್ತಾರ? ಮೂರನೆಯ ಅನುಪಾತ. ಹಾಗಾದ್ರೆ ಥರ್ಡ್ ಪ್ರಪೋರ್ಷನ್ ಏನು? ಸಿ. ಹಾಗಾದ್ರೆ ಸಿ ಬೆಲೆ ಕಂಡುಹಿಡಿಬೇಕು. ಸಿ ಬೆಲೆ ಕಂಡುಹಿಡಿಬೇಕಂದ್ರೆ ಎ ಬೆಲೆ ಗೊತ್ತೈತೆ ನಮ್ಗೆ, ಬಿ ಬೆಲೆ ಬೇಕಲ್ಲ. ಬಿ ಬೆಲೆ ಏನಂತ ಹೇಳ್ಯಾರ ಅವರು? 3 ಸಮ ಸಂಖ್ಯೆಗಳ ಮೊತ್ತ. ಹಾಗಾದ್ರೆ ಮೊದಲ 3 ಸಮ ಸಂಖ್ಯೆಗಳ ಮೊತ್ತ ಎಷ್ಟು? 12. ಬಿ ಅಂದ್ರೆ 12, 12 ಇಂಟು 12 ಡಿವೈಡೆಡ್ ಬೈ 44 ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗಿತ್ತು. ರೈಟ್. 24/6/2025 ಎರಡನೇ ಶಿಫ್ಟಿನ ಕ್ವಶನ್. ಈ ಟೈಪ್ ಕ್ವಶನ್ ಅನ್ನ ಫಸ್ಟ್ ಟೈಮ್ ಮಾಡೋರು ದಯವಿಟ್ಟು ನೋಟ್ ಆನ್ ಮಾಡ್ಕೊರಿ. ಬಹಳ ಈಸಿಯಾಗಿ ಮೊದಲೇ ಕ್ವಶನ್ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಮೇಲೆ ಡೈರೆಕ್ಟ್ ಆಗಿ ಮಾಡೋದನ್ನ ಕಲ್ಕೋತೀರಿ ನೀವು. ಓಕೆ, ಬಟ್ ನಿಮ್ಗೆ ಇದ್ರ ಕಾನ್ಸೆಪ್ಟ್ ಗೊತ್ತಿರಬೇಕು, ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಗಮನಿಸ್ರಿ. ನೋಡ್ರಿ, ಇಲ್ಲಿ ಏನು ಕೊಟ್ರ? 4 + 2 √3 ಮತ್ತು 16 - 8 √3 ಇದರ ನಡುವಿನ ಸರಾಸರಿ ಅನುಪಾತ ಕಂಡುಹಿಡಿಯಿರಿ ಅಂತ ಹೇಳಿ. ಸರಾಸರಿ ಅನುಪಾತ ಹೆಂಗೆ ಕಂಡುಹಿಡಿತೀರಿ ನೀವು? ಮೀನ್ ಪ್ರಪೋರ್ಷನ್ ಹೆಂಗೆ ಕಂಡುಹಿಡಿತೀರಿ? √AB, ಹೌದೋ ಇಲ್ಲೋ? √AB. ಹಾಗಾದ್ರೆ ಇದು ಎ, ಇದು ಬಿ. ಈಗ ಇವನು ಎರಡೂ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂದ್ರೆ ಇಲ್ಲಿ ಎಲ್ಲ ಸ್ಕ್ವೇರ್ ರೂಟು ಅದು ಪ್ಲಸ್ ಮೈನಸ್ ಐತಂತ ಯಾಕೆ ನೀವು ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ. ಭಾಳ ಈಸಿ ಮೆಥಡ್ ಇವತ್ತು ನೀವು ತಿಳ್ಕೊರಿ. ಇವು ಎರಡೂದ್ರೊಳಗೆ ಕಾಮನ್ ಏನೈತಿ ನೋಡ್ರಿ. ಇದ್ರೊಳಗೂ 2 ಕಾಮನ್ ಐತಲೋ ಇದ್ರೊಳಗೆ, ಎರಡೂದ್ರಾಗು 2 2ಲೆ 4, 2 1ಲೆ ಕಾಮನ್ ಐತಲೋ 2. ಹಾಗಾದ್ರೆ ಇದು √ ಮ್ಯಾಗ ಐತಾ ಇರಲಿ. ಈಗ 2 ಹೊರಗೆ ತಕ್ಕೊಂಡ್ರೆ ಇಲ್ಲಿ 2 ಎಷ್ಟಲೇ 4, 2 2ಲೆ 4. ಹಾಗಾದ್ರೆ ಒಳಗೆ ಏನು ಉಳಿತು? 2 2ಲೆ 4 ಪ್ಲಸ್ ಐತಿ ಪ್ಲಸ್. ಈ 2 ಹೊರಗೆ ತಕ್ಕೊಂಡ್ರಿ ಅಂದ್ರೆ ಇಲ್ಲಿ ಏನು ಉಳಿದಿರ್ತೈತಿ? ಈಗ √3 ಅಷ್ಟ ಉಳಿದಿರ್ತದೆ. ಇಷ್ಟು ಕ್ಲಿಯರ್ ಆಗಿ ಅರ್ಥ ಆಗೈತೆ ನಿಮಗೆಲ್ಲರಿಗೂ? ರೈಟ್. ಇಂಟು ಈಗ ನೋಡ್ರಿ, ಎರಡೂದ್ರೊಳಗೆ ಏನು ಕಾಮನ್ ಐತಿ ನೋಡ್ರಿ? ಎರಡೂದ್ರಾಗ ಇಲ್ಲಿ 16 ಐತಿ, ಇಲ್ಲಿ 8 ಐತಿ. ಹಾಗಾದ್ರೆ ಎರಡೂದ್ರೊಳಗೆ 8 ಕಾಮನ್ ಐತ್ಲೋ. ಹಾಗಾದ್ರೆ 8ಅನ್ನ ಹೊರಗೆ ತಕೊಂಡ್ರಿ. 8 ಎಷ್ಟಲೇ 16, 8 2ಲೆ 16 ಮೈನಸ್ 8 ಎಷ್ಟಲೇ 8, 8 1ಲೆ 8, 1 ಬರೆದ್ರು ನಡಿತೈತಿ ಬಿಟ್ಟರು ನಡಿತೈತಿ, √3. ಇಷ್ಟು ಕ್ಲಿಯರ್ ಆಗಿದ್ರೆ ಮುಗ್ದ ಹೋತ್ ನೀವು. ಇಲ್ಲಿ ಹೊರಗಿದ್ದದನ್ನ ಗುಣಾಕಾರ ಮಾಡ್ರಿ. 2 8ಲೆ 16 ಇಲ್ಲಿಂದ ಡೈರೆಕ್ಟ್ ಆನ್ಸರ್ ಬರಿಬಹುದು, ಬಟ್ ನಿಮಗೆ ಸ್ವಲ್ಪ ಪ್ರಾಕ್ಟೀಸ್ ಬೇಕು. ಓಕೆ, 2 8ಲೆ 16 ಆಯ್ತು. ಈಗ ಇದನ್ನ ಗುಣಾಕಾರ ಮಾಡಿ. ಈಗ ಉಳಿದದ್ದು ಏನು? ಇವು 2 ಹೌದಲ್ಲ? ಇದು ನೋಡ್ರಿ ಯಾವ ಫಾರ್ಮುಲಾ ಐತಿದು? a + b a - b ಫಾರ್ಮುಲಾ ಐತಿ. ಯಾವ ಫಾರ್ಮುಲಾ ಐತಿ? a + b a - b ಫಾರ್ಮುಲಾ ಐತಿ. ಹಾಗಾದ್ರೆ a + b a - b ಫಾರ್ಮುಲಾ ಏನು? a² - b². ಹೌದೋ ಇಲ್ಲೋ? ನೀವೆಲ್ಲರೂ 6ನೇ 7ನೇ ಕಲ್ತಿರ್ತೀರಿ. ಹಾಗಾದ್ರೆ a ಜಾಗದಾಗ ಏನೈತಿ? 2 ಐತಿ. ಬಿ ಜಾಗದಾಗ ಏನೈತಿ? -3 ಐತಿ. ಹಾಗಾದ್ರೆ ಇಲ್ಲಿಂದ ನಾವು ಬರೀಬಹುದು, ಎ ಜಾಗದಾಗ ಏನು ಬರೀಬಹುದು? a² ಅಂದ್ರ 2 2ಲೆ 4 ಮೈನಸ್ b²
√3 ಇಂಟು √3 ಅಂದ್ರೆ ಏನಾಕತಿ √3 ಇಂಟು √3 ಅಂದ್ರೆ ಏನಾಕತಿ 3 ಆಕತಿ. ಹಾಗಾದ್ರೆ ಎಷ್ಟು ಬಂತು 3. 16 ಇಂಟು 4 3 ಹೋದ್ರೆ 1, 16 ಒಂದ್ಲೆ 16 ಮ್ಯಾಗ ಅಂಡರ್ ರೂಟ್ ಐತ್ಲ, ಹಾಗಾದ್ರೆ 16 ಅಂಡರ್ ರೂಟ್ ಏನ್ ಬರ್ತದಿ 4 ಬರ್ತತಿ. ಇದಾಗಿತ್ರ ಉತ್ತರ ಆಗಿತ್ತು. ನಿಮಗೆ ಪ್ರತಿಯೊಂದು ಸ್ಟೆಪ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೀನಿ, ಅದಕ್ಕೋಸ್ಕರ ನಿಮಗೆ ಇದೊಂದು ಸ್ವಲ್ಪ ಲೆಂದಿ ಅನಿಸ್ಬೋದು. ಓಕೆ, ಆದ್ರೆ ಇದರಂತ ಈಸಿ ಕ್ವಶನ್ ಯಾವುದಿಲ್ಲ, ಬಹಳಷ್ಟು ಕ್ವಶನ್ ಅದಾವ. ನೀವೆಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡ್ರಿ, ಆನ್ಸರನ್ನು ಈಸಿಯಾಗಿ ನೀವು ಮಾಡ್ಬೋದು. 24/6/2025 ಮೊದಲನೇ ಶಿಫ್ಟಿನ ಪ್ರಶ್ನೆ ನೋಡ್ರಿ. ಇವು ಎರಡೂದ್ರೊಳಗೆ ಏನು ಕಾಮನ್ ಐತೆ ನೋಡ್ರಿ, 3 ಕಾಮನ್ ಐತೆ ಹೌದಿಲ್ಲ ಎರಡೂದ್ರಾಗ. ಹಾಗಾದ್ರೆ ಬರದ್ರಿ ಹೊರಗ 3 ಸರಾಸರಿ ಸಮಾನುಪಾತ ಹೆಂಗ √a ಇಂಟು ಬಿ. 3 ಕಾಮನ್ ತಕೊಂಡ್ರಿ ಅಂದ್ರೆ 3 ಎಷ್ಟಲೇ 12, 3 4ಲೇ 12, ನಡಕ್ ಪ್ಲಸ್ ಐತಿ ಪ್ಲಸ್ 3 ಒಂದ್ಲೇ 3, 1 ಬರೋದು ನಡಿತೈತಿ ಬಿಟ್ರು ನಡಿತೈತಿ. ಇಲ್ಲಿ √4 ಐತಿ, √4 ಎ ಬೆಲೆ ಮುಗೀತು. ಬಿ ಬೆಲೆ ಇಲ್ಲಿ ಎರಡೂದ್ರಾಗ ಏನು ಕಾಮನ್ ಐತಿ ನೋಡ್ರಿ 4 ಕಾಮನ್ ಐತಿ. ಹಾಗಾದ್ರೆ 4 ಹೊರಗೆ ತಕೊಂಡ್ರಿ, 4 ಎಷ್ಟಲಿ 16, 4 4ಲೇ 16 ಮೈನಸ್ √4. ಯಾಕ 4 ಒಂದ್ಲೇ 4, 1 ಬರೋದು ನಡಿತೈತಿ ಬಿಟ್ರು ನಡಿತೈತಿ, ರೈಟ್. ಹಾಗಾದ್ರೆ 3 4ಲೇ 12, ಇದ್ರದ್ದು ಕೆಲಸ ಮುಗೀತು. ಈಗ ಏನು ಉಳಿತು ಈ ಬ್ರಕೆಟ್ ಇದು ನೋಡ್ರಿ, a ಪ್ಲಸ್ ಬಿ a ಮೈನಸ್ ಬಿ ಫಾರ್ಮ್ ಆಗೈತಿ. ಹಾಗಾದ್ರೆ 4 4ಲೇ a² ಮೈನಸ್ ಬಿ² ಆಕತ್ಲ, 4 4ಲೇ 16 ಮೈನಸ್ √4 ಇಂಟು √4 ಅಂದ್ರೆ ಎಷ್ಟು ಆಕತಿ 4 ಆಕತಿ, ಮುಗೀತು. ಹಾಗಾದ್ರೆ ಮ್ಯಾಗ ಅಂಡರ್ ರೂಟ್ ಇರ್ತೈತಿ, 12 ಐತಿ ಇಲ್ಲಿ 12, 16ರಾಗ 4 ಹೋದ್ರ 12, 12 ಇಂಟು 12 ಅಂತಂದ್ರೆ ಅದ್ರ ಅಂಡರ್ ರೂಟ್ ತೆಗೆದ್ರೆ ಏನು ಬರ್ತೈತಿ, ಇಲ್ಲಿ 2 ಸಲ 12 ಐತೆ ಅಂದ್ರೆ ಅಂಡರ್ ರೂಟ್ ಒಳಗೆ ಏನಾಕತಿ 1 ಸಲ 12 ಆಕತಿ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗಿತ್ತು. ಸೇಮ್ ಕ್ವಶನ್ ಐತಿ 18/6/2025 ಎರಡನೇ ಶಿಫ್ಟಿನ ಪ್ರಶ್ನೆ ಇರುವಂತದ್ದು ನೋಡ್ರಿ. ಇವು ಎರಡೂದ್ರೊಳಗೆ ಕಾಮನ್ ಏನೈತಿ ನೋಡ್ರಿ, ಇದ್ರೊಳಗೆ ಏನಾರೇ ಕಾಮನ್ ಕಾಣಿಸತ್ತೆ ನಿಮ್ಗೆ, ಒಂದ್ ಬಿಟ್ಟು ಬೇರೆ ಯಾವುದು ಕಾಮನ್ ಇಲ್ಲ. ಅದಕ್ಕೆ ಏನ್ ಮಾಡ್ತೀರಿ 9 ಪ್ಲಸ್ 4 √5 ಹೆಂಗಿರ್ತೈತಿ ಹಂಗ ಬರ್ದ್ರಿ. ಇದನ್ನ ಏನ್ ಮಾಡಿದ್ರಿ ಮೀನ್ ಪ್ರಪೋರ್ಷನ್ ಕಂಡಿಡೈತಿ ನಾವು, ಅದಕ್ಕೆ ಏನ್ ಮಾಡ್ತೀರಿ √a ಇಂಟು ಬಿ ಅದ ಫಾರ್ಮುಲಾ. ಇದು ಎ ಇದು ಬಿ. ಹಾಗಾದ್ರೆ ಇವು ಎರಡೂದ್ರೊಳಗೆ ಏನು ಕಾಮನ್ ಐತಿ ನೋಡ್ರಿ, ಇಲ್ಲಿ ನೋಡ್ರಿ ಏನು ಕಾಮನ್ ಐತಿ 2 ಕಾಮನ್ ಐತಿ ಹೌದಲ್ಲ, ಎರಡೂದ್ರೊಳಗೆ 2 ಕಾಮನ್ ಐತಿ. ಹಾಗಾದ್ರೆ 2 ಹೊರಗೆ ತಕೊಂಡ್ರಿ, 2 ಎಷ್ಟಲೇ 18, 2 9ಲೇ 18 ಮೈನಸ್ ಐತಿ ಮೈನಸ್ 2 ಎಷ್ಟಲೇ 8, 2 4ಲೇ 8 ಅಂಡರ್ ರೂಟ್ 5 ಐತಿ ಅಂಡರ್ ರೂಟ್ 5. ಇಷ್ಟು ಕ್ಲಿಯರ್ ಆಗಿ ಅರ್ಥ ಆಯ್ತು ನಿಮ್ಗೆ. ಇಲ್ಲಿ 2 ಐತಿ 2 ಹೊರಗೆ ತಕೊಂಡ್ಬಿಡ್ರಿ, ಇದು ಎ ಇದು ಬಿ. ಹಾಗಾದ್ರೆ a² ಮೈನಸ್ b² ಮಾಡ್ಬೇಕು. 9 9ಲೇ 81, ಇಲ್ಲಿ ಮೈನಸ್ a ಪ್ಲಸ್ ಬಿ a ಮೈನಸ್ ಬಿ ಇದ್ರೆ ಏನಾಕೈತಿ a² ಮೈನಸ್ b². ಹಾಗಾದ್ರೆ 4 4ಲೇ 16, 4 4 ಇದನ್ನು ಒರಳಿ ಬರಿಬಹುದು, 4 4ಲೇ 16 16 ಇದ್ಲಿ 80 ಅಂತೇಳಿ. ಬಟ್ ನಿಮಗೆ ಗೊತ್ತಾಗ್ಲಿ 4ನ ಸ್ಕ್ವೇರ್ ಮಾಡಿದ್ರೆ 16, ಅಂಡರ್ ರೂಟ್ 5 ಇಂಟು ಅಂಡರ್ ರೂಟ್ 5 ಅಂದ್ರೆ 5, ಅರ್ಥ ಆತಲ್ಲ. 81ರೊಳಗ 80 ಕಳೆದ್ರೆ ಎಷ್ಟು ಬಂತಪ್ಪ 1 ಬಂತು. 81ರೊಳಗೆ 80 ಕಳೆದ್ರೆ ಎಷ್ಟು ಬಂತು 1 ಬಂತು. 1 ಇಂಟು 2 ಅಂದ್ರೆ ಎಷ್ಟು 2, ಅಂಡರ್ ರೂಟ್ ಒಳಗ 2. ಯಾವ ಆಪ್ಷನ್ ಕರೆಕ್ಟ್ ಐತಿ ಆಪ್ಷನ್ ಡಿ ಅದ, ಇದೇ ಸರಿಯಾದ ಉತ್ತರ ಆಗಿತ್ತು. ಸೇಮ್ ಕ್ವಶನ್ 24/6/2025 ಮೂರನೇ ಶಿಫ್ಟಿನ ಕ್ವಶನ್ ಟ್ರೈ ಮಾಡ್ರಿ. ಸೇಮ್ ಹಂಗಾದ್ರೆ ಇದನ್ನು ಏನ್ ಮಾಡ್ತೀರಿ ಅಂಡರ್ ರೂಟ್ ಆಫ್ ಎ ಬಿ ಫಾರ್ಮ್ ಒಳಗ ಬರೀತೀರಿ. ಎರಡೂದ್ರೊಳಗೆ ಕಾಮನ್ ಏನೈತಿ ಚೆಕ್ ಮಾಡ್ರಿ, 3 ಐತಿ ಹೌದಲ್ಲ, 3 ಒಂದ್ಲೇ 3 3 3ಲೇ 9. ಹಾಗಾದ್ರೆ ಹೊರಗೆ ತೆಗೆದ್ರಿ 3 ಅಂಡರ್ ರೂಟ್ ಇದ್ದೇ ಇರ್ತದೆ, ಅದನ್ನ ನೀವು ಬಿಟ್ರು ನಡಿತೈತಿ, ಆ ಲಾಸ್ಟಿಗೆ ಅಂಡರ್ ರೂಟ್ ಹಾಕೊಳಕ್ ಬರ್ತದೆ ನೋಡ್ರಿ. 9 ಇಲ್ಲಿ 3 ಎಷ್ಟಲೇ 9, 3 3ಲೇ 9 ಪ್ಲಸ್ ಐತಿ ಪ್ಲಸ್ 3 ಒಂದ್ಲೇ 3, ಹಾಗಾದ್ರೆ ಏನು ಉಳಿತಿಲ್ಲಿ ಅಂಡರ್ ರೂಟ್ 7. ಇಲ್ಲಿ ಎರಡೂದ್ರಾಗ ಕಾಮನ್ ಏನೈತಿ 6 ಐತಿ ನೋಡ್ರಿ, 6 ಹೊರಗೆ ತಕ್ಕೊಂಡ್ರಿ, 6 ಎಷ್ಟಲೇ 18, 6 3ಲೇ 18 ಮೈನಸ್ 6 ಒಂದ್ಲೇ 6, ಹಾಗಾದ್ರೆ ಇಲ್ಲಿ ಏನು ಬರ್ದ್ರಿ ಅಂಡರ್ ರೂಟ್ 7 ಬರ್ದ್ರಿ. ಹಾಗಾದ್ರೆ 3 6ಲೇ ಎಷ್ಟ 18 ಅಂತೂ ಬರ್ದ್ರಿ. ಇದನ್ನ ಎ ಇದು ಬಿ, ಎ ಪ್ಲಸ್ ಬಿ ಎ ಮೈನಸ್ ಬಿ ಅಂದ್ರೆ ಏನ್ ಮಾಡ್ತೀರಿ ಈಗ a² ಮೈನಸ್ b² ಮಾಡ್ತೀರಿ. 3 3ಲೇ 9 ಮೈನಸ್ b² ಅಂದ್ರೆ ಅಂಡರ್ ರೂಟ್ 7 ಇಂಟು ಅಂಡರ್ ರೂಟ್ 7 ಅಂದ್ರೆ 7 ಬಂತು ಹೌದಿಲ್ಲ. ಹಾಗಾದ್ರೆ 9ರಾಗ 7 ಹೋದ್ರ 2, 18 2ಲೇ 36, 36 ಅಂಡರ್ ರೂಟ್ ಎಷ್ಟು 6. ಆಪ್ಷನ್ ಎ ಕರೆಕ್ಟ್ ಆದಂತ ಉತ್ತರ ಆಗಿತ್ತು. ಏನು ಡಿಫಿಕಲ್ಟಿ ಇರಲಿಲ್ಲ ಈ ಒಂದು ಪ್ರಶ್ನೆ ಒಳಗ. ಹೋಪ್ ನಿಮ್ಮೆಲ್ಲರಿಗೂ ಈ ಟೈಪ್ ಕ್ವಶನ್ಗಳು ಅರ್ಥ ಆಗ್ಯಾವಂತ ಅನ್ಕೋತೀನಿ. ಓಕೆ, ಅರ್ಥ ಆಗಿದ್ರೆ ವಿಡಿಯೋ ಲೈಕ್ ಮಾಡ್ರಿ, ಆದಷ್ಟು ನಿಮ್ಮ ಒಪಿನಿಯನ್ಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡ್ರಿ. ಓಕೆ, ಇದು ಆ್ಯಕ್ಚುಲಿ ರೆಕಾರ್ಡೆಡ್ ಕ್ಲಾಸನ್ನ ನಾನು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಯಾಕಂದ್ರೆ ಈವ್ನಿಂಗ್ ಟೈಮಲ್ಲಿ ಯುಗಾದಿ ಇರೋದ್ರಿಂದ ಟೆಂಪಲ್ದು ಮ್ಯೂಸಿಕ್ ಜಾಸ್ತಿ ಇರ್ತದೆ, ಅದಕ್ಕೋಸ್ಕರ ಕ್ಲಾಸನ್ನು ಸ್ಕಿಪ್ ಮಾಡೋ ಬದಲಿ ನೀವು ಅಟ್ಲೀಸ್ಟ್ ರೆಕಾರ್ಡೆಡ್ ಕ್ಲಾಸ್ನಾದರೂ ನೋಡಲಿ ಅನ್ನೋದು ಒಂದು ಉದ್ದೇಶದಿಂದ ಈ ಒಂದು ರೆಕಾರ್ಡೆಡ್ ಕ್ಲಾಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಓಕೆ ರೈಟ್,
ಏನು ಕೊಟ್ಟಾರ ಕ್ವಶನ್ ತಿಳ್ಕೊರಿ. ಹಿತೇಶ್ ವಯಸ್ಸು ಅವನ ಮಗನ ವಯಸ್ಸಿನ 3ರಷ್ಟಿದೆ. ಓಕೆ, ಒಬ್ರು ಹಿತೇಶ್ ಅನ್ನೋರ್ದಾರ, ಅವರ ವಯಸ್ಸು ಎಷ್ಟೈತಿ, ಅವನ ಮಗನ ವಯಸ್ಸಿಗಿಂತ 3 ಪಟ್ಟದ. ಓಕೆ, ಅವನ ಮಗಳು ಅವನಿಗಿಂತ 3 ವರ್ಷ ಚಿಕ್ಕವಳು. ಅವನ ಮಗಳದಾಳ, ಆ ಮಗನಿಗಿಂತ ಎಷ್ಟು ವರ್ಷ ಸಣ್ಣಕ್ಕಿದಳು, 3 ವರ್ಷ ಸಣ್ಣಕ್ಕೆ. 3 ವರ್ಷದ ಹಿಂದೆ ಈ ಮೂವರ ವಯಸ್ಸಿನ ಮೊತ್ತ 123 ವರ್ಷಗಳಾಗಿದ್ದರೆ ಹಿತೇಶ್ ಅವರ ಪ್ರಸ್ತುತ ವಯಸ್ಸು ಎಷ್ಟು ಅಂತ ಕೇಳ. ನೋಡ್ರಿ, ಈ ಕ್ವಶನ್ ನೋಡಕ್ಕೆ ಎಷ್ಟು ಡಿಫಿಕಲ್ಟ್ ಅನಿಸ್ತತಿ, ಆದ್ರೆ ಇದರ ಸೊಲ್ಯೂಷನ್ ಬಹಳ ಈಸಿ ಇರುವಂಥದ್ದು. ಯಾವ ರೀತಿ ಮಾಡ್ಬೇಕು ಅನ್ನೋದು ತಿಳ್ಕೊರಿ. ಡೈರೆಕ್ಟ್ ಆಪ್ಷನ್ ಇಂದ ಹೋಗ್ರಿ. ಅದ್ರೊಳಗೂ ಏನಪ್ಪಾ ಅಂದ್ರೆ 3ರಷ್ಟು ಐತಂದ್ರೆ ಟ್ರೈ ಮಾಡ್ರಿ. ಹಿಂಟ್ ಅಂದ್ರೆ ಇದು ಹಿಂಟ್, 3ರಿಂದ ಭಾಗ ಹೋಗುವಂತ ಆಪ್ಷನ್ ಅನ್ನ ಚೆಕ್ ಮಾಡ್ರಿ. ಇದು 3ರಿಂದ ಹೋಗ್ತದ, ಇದು 3ರಿಂದ ಹೋಗ್ತದ. ಇವು ಒಂದ್ ವೇಳೆ ಇದು ಸಿಗ್ಲಿಲ್ಲ ಅಂದ್ರೆ ಲಾಸ್ಟಿಗೆ ಇವನ್ ಚೆಕ್ ಮಾಡೋದು. ಈಗ 3ರಷ್ಟು ಇದೆ ಅಂತಂದ್ರೆ 100% ಅಂದ್ರೆ ಇಲ್ಲ ಅಂತಂದ್ರು 90% ಇದ ಆನ್ಸರ್ ಆಗೋ ಚಾನ್ಸ್ ಇರ್ತೈತಿ ಇವೆರಡ. ಅದಕ್ಕೆ ಚೆಕ್ ಮಾಡೋಣ. ಈಗ ಹಿತೇಶ್ನ ವಯಸ್ಸು ಕೇಳ್ಯಾರ ಅವ್ರ. ಹಾಗಾದ್ರೆ ಹಿತೇಶ್ ಒಬ್ಬದನ, ಅವನ ಮಗ ಒಬ್ಬ ಸಣ್ಣದನ, ಅವಂಗೊಬ್ಬಳು ಮಗಳದಾಳ. ಇವರ 3 ಮಂದಿ ನಡಕ ಮ್ಯಾಟರ್ ನಡೆದೈತಿ. ಈಗ ಹಿತೇಶನ ವಯಸ್ಸು ಇಲ್ಲಿ ಕೊಟ್ಟದ್ದೇನಿದೆ, ಹಿತೇಶ್ ಅವರ ಪ್ರಸ್ತುತ ವಯಸ್ಸು. ಹಿತೇಶನ ವಯಸ್ಸ 81 ಅನ್ಕೋಣ. ಹಿತೇಶನ ವಯಸ್ಸು ಎಷ್ಟು ಅನ್ಕೋಣ, 81 ವಯಸ್ಸು ಅನ್ಕೋಣ. ಹಾಗಾರ ಈ ಹಿತೇಶನ ಮಗಳು ಯಾರ ಮಗ ಇವನು 3 ಪಟ್ಟು, ಇವನು ಮಗನು 3 ಪಟ್ಟು ಇರ್ಬೇಕು. ಹಾಗಾದ್ರೆ ಇವನಕ್ಕಿಂತ 3 ಪಟ್ಟು ಆಗ್ಬೇಕಂದ್ರೆ ಇದನ್ನ ಏನ್ ಮಾಡ್ರಿ, 3ರಿಂದ ಭಾಗಿಸ್ಬಿಡ್ರಿ. 3 2 6, 3 7 21. ಅರ್ಥ ಆಗತೈತಿ. ಈ ಹಿತೇಶ ಇವನಿಗಿಂತ 3 ಪಟ್ಟು ಆಗ್ಬೇಕು. ಹಾಗಾದ್ರೆ 3 ಪಟ್ಟು ಆಗ್ಬೇಕಂದ್ರೆ ಇದನ್ನ 3ರಿಂದ ಭಾಗಿಸ್ಬಿಡ್ರಿ. ಇವನ ಮಗಗೆ ಎಷ್ಟು ಬಂತು, 20. ಈಗ ನೋಡ್ರಿ, ಇವನು 3 ಪಟ್ಟು ಅದಾನ, ಹೌದಲ್ಲ. ಈಗ 27ರಿಂದ 3 ಪಟ್ಟು ಅದಾನ ಇವ ಹಿತೇಶ್, ರೈಟ್. ಇವನ ಮಗಳು ಏನದಳು, ಈ ಮಗನಿಗಿಂತ 3 ವರ್ಷ ಸಣ್ಣಕ್ಕೆ. ಹಾಗಾದ್ರೆ 27ರಾಗ 3 ವರ್ಷ ಕಳೆದ್ರೆ ಎಷ್ಟು ಬಂತು, 24 ಬಂತು. ಇಷ್ಟು ಎಲ್ಲರಿಗೂ ಕ್ಲಿಯರ್ ಆಗಿ ಅರ್ಥ ಆಗೈತಿ. ಏನ್ ಹೇಳ್ತಾರೋ ಇಲ್ಲಿ ಮಟ್ಟ ನಾವು ಕಂಡೀಷನ್ ತಗೊಂಡ್ವಿ. ಇವ್ರು 3 ಮಂದಿ ವಯಸ್ಸು ಕೂಡಿಸಿದ್ರೆ ಎಷ್ಟು ಆಗ್ಬೇಕು, 123 ಆಗ್ಬೇಕು. ನೋಡ್ರಿ, 81 88 108 112 111 113 123. ಎಸ್, 100% ಸ್ಯಾಟಿಸ್ಫೈ ಆಗತೈತಿ. 123 ಬರತೈತಿ. ಯಾವ್ದು ಕರೆಕ್ಟ್ ಆನ್ಸರ್ ಆಗಿತ್ತು ಹಂಗಂದ್ರೆ ಆಪ್ಷನ್ ಎ. ನೋಡ್ರಿ, ಕ್ವಶನ್ ನೋಡಕ್ಕೆ ಎಷ್ಟು ಡಿಫಿಕಲ್ಟ್, ಆದ್ರ ಸೊಲ್ಯೂಷನ್ ಬಹಳ ಈಸಿ ಇರುವಂಥದ್ದು. 81 + 7 ಅಂತಂದ್ರೆ 88. ಈ ಮ್ಯಾಗಿಂದ 20 ಕೂಡಿಸಿರ 108. 108 ಆತ್ಲ. 108 108 + 4, 108 + 4 ಅಂದ್ರೆ 123 ಆಗಂಗಿಲ್ಲ ಇದು. 123 ಆಗತ್ತಿಲ್ಲ, ಹೌದಿಲ್ಲ. ಇಲ್ಲೊಂದು ಮಿಸ್ ಮಾಡಿ ನೋಡ್ರಿ. ಏನ್ ಕೊಟ್ರಲ್ಲಿ, 3 ವರ್ಷಗಳ ಹಿಂದೆ. ಇದು ಕೊಟ್ಟದ್ದೇನು, 3 ವರ್ಷಗಳ ಹಿಂದಿನ ಮೊತ್ತ. ಯಾವುದು, 3 ವರ್ಷಗಳ ಹಿಂದಿನ ಮೊತ್ತ ಕೊಟ್ರೆ ಎಷ್ಟು, 123. ಹಾಗಾರ 3 ವರ್ಷದ ಮುಂದೆ ಬಂದ್ರ 3 ವರ್ಷದ ಮುಂದೆ ಬಂದ್ರ 3 ಮಂದಿದ್ ಎಷ್ಟು ವರ್ಷ ಹೆಚ್ಚಾಗಬೇಕು, 9 ವರ್ಷ ಹೆಚ್ಚಾಗಬೇಕು. ಎಷ್ಟು ಹೆಚ್ಚಾಗಬೇಕು, 9 ವರ್ಷ ಹೆಚ್ಚಾಗಬೇಕು. ಹಾಗಾದ್ರೆ ಯಾವ್ದು ಕರೆಕ್ಟ್ ಆನ್ಸರ್ ಆಗ್ಬೇಕಾಗಿತ್ತು ಇಲ್ಲಿ, 2 3 132 ಬರ್ಬೇಕು. ಹಾಗಾದ್ರೆ 132 ಬರ್ತೈತೆ ನೋಡ್ರಿ. 81 88 100 ಈಗೂ ಬರತ್ತಿಲ್ಲ. 3 ವರ್ಷದ ಹಿಂದೆ 3 ವರ್ಷದ ಹಿಂದೆ 3 ವಯಸ್ಸಿನ ಮೊತ್ತ 123 ವರ್ಷಗಳಾಗಿದ್ದರೆ ಪ್ರಸ್ತುತ ಎಷ್ಟು ಬರಬೇಕು ಅಂತ ಕೇಳ್ತಾರೆ. ನೋಡು ಅಂತ ಹೇಳ್ರಿ. 132 ಆಗ್ಬೇಕು. ಹಾಗಾದ್ರೆ ನೋಡ್ರಿ, 132 ಆಗತೈತಿ. 81 88 98 108 108 4 112 132. ಎಸ್, 132 ಆಗತೈತಿ. ಹಾಗಾದ್ರೆ ಯಾವ್ದು ಕರೆಕ್ಟ್ ಆನ್ಸರ್, ಆಪ್ಷನ್ ಎ ಕರೆಕ್ಟ್ ಆದಂತ ಉತ್ತರ ಆಗಿತ್ತು. ನೋಡ್ರಿ, ಈ ಒಂದು ಪಾಯಿಂಟ್ ಮಿಸ್ ಮಾಡಿದ್ದಕ್ಕೆ ನಮ್ಮ ಆನ್ಸರ್ ಏನಾಗೋ ಚಾನ್ಸ್ ಇತ್ತು, ರಾಂಗ್ ಆಗೋ ಚಾನ್ಸ್ ಇತ್ತು. ಈ ಪಾಯಿಂಟ್ ಅನ್ನು ನಾವೇನ್ ಮಾಡ್ಬೇಕು, ಸ್ವಲ್ಪ ಗಮನಿಸ್ಬೇಕು. ಅರ್ಥ ಆಗೈತೋ ಇಲ್ಲ ಈ ಪಾಯಿಂಟ್. ಇಲ್ಲಿ ಕೊಟ್ಟು ನಾವು ಈಗ ಕಂಡು ಹಿಡ್ಕೊಂಡಿದ್ದೇನು, ಪ್ರಸ್ತುತ ವಯಸ್ಸು. ಇಲ್ಲಿ ಕೊಟ್ಟದ್ದೇನು, 3 ವರ್ಷ ಹಿಂದಿಂದು. ಯಾವ್ದು, 3 ವರ್ಷ ಹಿಂದಿಂದ. ಹಾಗಾದ್ರೆ ನಾವೀಗ ಪ್ರಸ್ತುತ ಬರ್ಬೇಕಂದ್ರ 3 ವರ್ಷ ಮುಂದೆ ಬರ್ಬೇಕಲ್ಲ. ಒಬ್ಬರಿಗೆ 3 ವರ್ಷ ಅಂದ್ರ 3 ಮಂದಿಗೆ ಎಷ್ಟು ವರ್ಷ ಮುಂದೆ ಬರ್ಬೇಕು ನಾವು, 9 ವರ್ಷ ಮುಂದೆ ಬರ್ಬೇಕು, ರೈಟ್. ನೆಕ್ಸ್ಟ್ ಕ್ವಶನ್ ಏನದ ನೋಡ್ರಿ, ಟ್ರೈ ಮಾಡ್ರಿ. 6/6/2025 3ನೇ ಶಿಫ್ಟಿನ ಪ್ರಶ್ನೆ. ನೋಡ್ರಿ, ಈ ಪ್ರಶ್ನೆನೂ ನೋಡಾಕ ಎಷ್ಟು ದೊಡ್ಡದೈತಿ, ಆದ್ರೆ ಈ ಕ್ವಶನ್ ನಾವು ಈಸಿಯಾಗಿ ಮಾಡೋಣ. ಟ್ರೈ ಮಾಡೋಣ ಹೆಂಗ, ಎಷ್ಟು ಬೇಗ ಮಾಡ್ಬೇಕಂತ. ಕ್ವಶನ್, 15 ವರ್ಷಗಳ ನಂತರ ಮಗನ ವಯಸ್ಸು ಮತ್ತು ತಂದೆಯ ಪ್ರಸ್ತುತ ವಯಸ್ಸಿನ ಅನುಪಾತ 2:3. ಈ ಮಗಂದು ಏನ್ ಮಾಡ್ಯಾರು, 15 ವರ್ಷದ ಹಿಂದಿನ ಕೊಟ್ರ, ತಂದೆದ ಪ್ರಸ್ತುತ ವಯಸ್ಸು ಕೊಟ್ರ. ಇಷ್ಟು ನಮಗೆ ಗೊತ್ತಾಗಿದೆ. 5 ವರ್ಷಗಳ ಹಿಂದೆ ತಂದೆಯ ವಯಸ್ಸು ಮಗನ ವಯಸ್ಸಿನ 4 ಪಟ್ಟಿತ್ತು. ಓಕೆ, ತಂದೆ ಮತ್ತು ಮಗನ ಪ್ರಸ್ತುತ ವಯಸ್ಸು ಕ್ರಮವಾಗಿ ಎಷ್ಟು ವರ್ಷ ಅಂತ ಕೊಟ್ರ. ನೋಡ್ರಿ, ಇಲ್ಲಿ ಕೊಟ್ಟದ್ದೇನು ಹೇಳ್ರಿ, ಪ್ರಸ್ತುತ ವಯಸ್ಸು. ಇಲ್ಲಿ ಕೊಟ್ಟದ್ದೇನು, ಪ್ರಸ್ತುತ ವಯಸ್ಸು.
ಆದ್ರೆ ಇಲ್ಲಿ ಕೊಟ್ಟದ್ದು ಏನು ಹೇಳ್ರಿ, ತಂದೆಯದು ಪ್ರಸ್ತುತ ವಯಸ್ಸಿರ್ಬೇಕು, ಆದ್ರ ಮಗಂದು ಏನಿರ್ಬೇಕು 15 ವರ್ಷದ ಮುಂದಿಂದ ಇರ್ಬೇಕು. ಇಲ್ಲಿ ಕೊಟ್ಟದ್ದು ನೋಡ್ರಿ, 15 ವರ್ಷಗಳ ನಂತರ ಮಗನ ವಯಸ್ಸು, ತಂದೆಯ ಪ್ರಸ್ತುತ ವಯಸ್ಸು ಅನುಪಾತ ಎಷ್ಟಿರ್ಬೇಕಂತ ಹೇಳ್ತಾರೋ 2:3 ಇರ್ಬೇಕಂತ ಹೇಳ್ತಾರೆ. ಹಾಗಾದ್ರೆ ನಾವ್ ಈ ಕ್ವಶನ್ ಅನ್ನ ಬಿಟ್ಬಿಡುನು, ಡೈರೆಕ್ಟ್ ಇದನ್ನಷ್ಟ ಫೋಕಸ್ ಮಾಡೋಣ. ಈಗ ಮೊದ್ಲಿಗೆ ಈಗ ಪ್ರೆಸೆಂಟ್ಲಿ ಅವನ ವಯಸ್ಸು ಇವು ಎರಡೂ ಕೊಟ್ಟದ್ದೇನಿವು ಪ್ರಸ್ತುತ ವಯಸ್ಸುಗಳು. ಇವು ಎರಡೂ ಕೊಟ್ಟದ್ದೇನು ತಂದೆ ಮತ್ತು ಮಗನ ಪ್ರಸ್ತುತ ವಯಸ್ಸು. ನಮಗೇನು ಬೇಕು, ತಂದೆದ ಪ್ರಸ್ತುತ ವಯಸ್ಸು ಬೇಕು, ಮಗಂದು 8 ವರ್ಷ ಮುಂದಿಂದ ಬೇಕು, 15 ವರ್ಷ ಮುಂದೆ. ಹಾಗಾದ್ರೆ ಇದಕ್ಕೆ 15 ಕೂಡಿಸಿದ್ರೆ ಎಷ್ಟಾಕತ್ ನೋಡ್ರಿ, 45:30 ಹಾಗಾದ್ರೆ ತಂದೆದ್ 45, ಇವಂದು 30. ಇದು 40, ಇದು ಇಲ್ಲಿಗೆ ಮುಗದತ್ ನಮ್ ಲೆಕ್ಕ, ಬಟ್ ಇರ್ಲಿ. ಇದು 40, ಇವಂದು 15 ವರ್ಷ ಮುಂದೆ ಬಂದ್ರೆ ಏಟಾತು 25. ಇವು 32, ಇವಂದು 15 ವರ್ಷ ಮುಂದೆ ಬಂದ್ರೆ ಏಟಾತು 23. ಇವು ತಂದೆದ ಪ್ರೆಸೆಂಟ್ 50, ಇವು 15 ವರ್ಷ ಮುಂದೆ ಬಂದ್ರೆ ಏಟಾತು 35. ಹಾಗಾದ್ರೆ ಯಾವ ಅನುಪಾತ ಇರಬೇಕು, 2:3 ಒಳಗಿರ್ಬೇಕು. ಯಾವ್ದ್ರೊಳಗಿರ್ಬೇಕು, 2:3 ಒಳಗಿರ್ಬೇಕು. ನೋಡ್ರಿ, 15 ಎರಡ್ಲೆ 15 ಮೂರ್ಲೆ. ನಮ್ಗೆ ಇಲ್ಲಿ ಏನ್ ಕೇಳ್ಯಾರ, ತಂದೆ ಮತ್ತು ಮಗನ ಪ್ರಸ್ತುತ ವಯಸ್ಸು ಕೇಳ್ಯಾರ. ಇಲ್ಲಿ ಕೊಟ್ಟದ್ದೇನು, ಫಸ್ಟ್ ಮಗನ ಮತ್ತು ತಂದೆಯ ವಯಸ್ಸು. ಹಾಗಾದ್ರೆ ಮಗನ ಮತ್ತು ತಂದೆಯ ವಯಸ್ಸು 2:3 ಒಳಗೆ ಐತೋ ಇಲ್ಲೋ, ಐತಿ. ಇದರ ಉತ್ತರ ಆಗಿತ್ತು. ಮಿಕ್ಕಿದ್ಯಾವು ಕೂಡ ಈ ಅನುಪಾತದಲ್ಲಿಲ್ಲ. ಹಾಗಾದ್ರೆ ನೋಡ್ರಿ, ಕ್ವಶನ್ ಎಷ್ಟು ಡಿಫಿಕಲ್ಟ್ ಅನಿಸ್ತತಿ. ಈ ಕ್ವಶನ್ ನಾವು ವಿತೌಟ್ ಪೆನ್ ಸಾಲ್ವ್ ಮಾಡಬಹುದು. ಅರ್ಥ ಆತೋ ಇಲ್ಲೋ, ಎಲ್ಲರಿಗೂ ಇನ್ನೊಮ್ಮೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡ್ರಿ, ತಿಳ್ಕೊರಿ. ಇಲ್ಲಿ ಕೊಟ್ಟದ್ದು 15 ವರ್ಷದ ನಂತರ ಮಗನ ವಯಸ್ಸು, ತಂದೆಯ ಪ್ರಸ್ತುತ ವಯಸ್ಸು. ಹಾಗಾದ್ರೆ ಇಲ್ಲಿ ಎಲ್ಲ ಕೊಟ್ಟದ್ದೇನೋ ತಂದೆ ಮಗನ ಪ್ರಸ್ತುತ ವಯಸ್ಸು ಕೊಟ್ಟಿರಲಿ. ನಾವ್ ಏನ್ ಮಾಡೋಣ, ಈ ಹಿಂಟ್ ಅನ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋಣ. ಹೆಂಗಪ್ಪ ಅಂತಂದ್ರ, 15 ವರ್ಷ ನಂತರ ಮಗ ಇರ್ಬೇಕು, ತಂದೆ ಪ್ರಸ್ತುತ ಇರ್ಬೇಕು. ಹಂಗಾರ ಪ್ರೆಸೆಂಟ್ಲಿ 45 ಇದ್ರೆ, ಇವ್ ಮಗ ಪ್ರೆಸೆಂಟ್ಲಿ 15 ಇದ್ರೆ, 15 ವರ್ಷದ ನಂತರ ಏಟಕ್ಕ ನೀವು 30 ಅಕ್ಕನು. ಈ ಪ್ರೆಸೆಂಟ್ಲಿ 40 ಇದ್ರೆ 15 ವರ್ಷದ ಮುಂದೆ ಮಗ ಏಟಕ್ಕನು 25. ನೀವು ಪ್ರೆಸೆಂಟ್ಲಿ 32 ಇದ್ರೆ 15 ವರ್ಷದ ಮುಂದೆ 23. ಪ್ರೆಸೆಂಟ್ಲಿ 50 ಇದ್ರೆ ಇನ್ನು 15 ವರ್ಷ ಬಿಟ್ಟು ಎಷ್ಟಾಗಿರ್ತಾನೆ, 35. ಈ ಅನುಪಾತ ಎಷ್ಟು ಬರ್ಬೇಕು ನಮಗ, 2:3 ಬರ್ಬೇಕು. ಹಾಗಾದ್ರೆ 2:3 ಇದ ಆಪ್ಷನ್ ಒಳಗೈತಿ. ಯಾಕ, ಇಲ್ಲಿ ಫಸ್ಟ್ ಮಗಂದು ತಗೊಂಡ್ರು, ಆಮೇಲೆ ತಂದೆ ತಗೋದ್ರು. ಹಾಗಾದ್ರೆ ಮಗಂದು 2, ತಂದೆದು 3. ವಿತೌಟ್ ಪೆನ್ ಈ ಕ್ವಶನ್ ಅನ್ನ ಸಾಲ್ವ್ ಮಾಡ್ಬೋದು. ನೋಡ್ರಿ, ಎಷ್ಟು ಡಿಫಿಕಲ್ಟ್ ಕ್ವಶನ್ ಅಂತ ಅನಿಸ್ತತಿ. ಅದಕ್ಕೆ ಈ ಕ್ವಶನ್ ಅನ್ನ ಬಹಳಷ್ಟು ಜನ ಸಾಲ್ವ್ ಮಾಡಂಗಿಲ್ಲ. ಆದ್ರೆ ಈ ಕ್ವಶನ್ ಅನ್ನ ನಾವು ಈಸಿಯಾಗಿ ವಿತೌಟ್ ಪೆನ್ ಸಾಲ್ವ್ ಮಾಡ್ಬೋದು. ಓಕೆ, ರೈಟ್. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ಸೊಲ್ಯೂಷನ್ಸ್ಗಳು ಇಷ್ಟ ಆಗಿದಾವಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ಸೊಲ್ಯೂಷನ್ಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಆದಷ್ಟು ವಿಡಿಯೋ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡ್ರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಈ ಒಂದು ಕ್ಲಾಸ್ನ PDF ಅನ್ನ ಗ್ರೂಪ್ನಲ್ಲಿ ಹಾಕಿರ್ತೀನಿ. ವಾಟ್ಸಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಅದ, ಎಲ್ಲರೂ ಜಾಯಿನ್ ಆಗ್ಬೋದು ಅಂತ ಹೇಳ್ತಾ ಈ ಒಂದು ಕ್ಲಾಸನ್ನು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ, ಚೆನ್ನಾಗಿ ಸ್ಟಡಿ ಮಾಡ್ಕೋರಿ ಅಂತ ಹೇಳ್ತಾ ಎಲ್ರಿಗೂ ಆಲ್ ದ ಬೆಸ್ಟ್. ಜೈ ಹಿಂದ್.